Good morning all. So this is for fourth module. Now we deal with mixed design problems. See, first of all, design mix means you are calculating the quantities of material required for making desired strength concrete. So what are the basic ingredients of concrete? Basic ingredients of concrete are cement, water, and aggregates. ಸೊ ನಾವು ಹೇಳ್ತೀವಲ್ಲ ಸಿಮೆಂಟ್ ಕಾಂಕ್ರೀಟಿನ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳು ಯಾವುದು? ಸಿಮೆಂಟ್ ಬೇಕು, ನಮಗೆ ವಾಟರ್ ಬೇಕು, ಮತ್ತೆ ಕೋರ್ಸ್ ಅಗ್ರಿಗೇಟ್ ಮತ್ತೆ ಫೈನ್ ಅಗ್ರಿಗೇಟ್, ಅದೆರಡನ್ನು ಸೇರಿಸಿ ನಾವು ಅಗ್ರಿಗೇಟ್ಸ್ ಅಂತ ಕರಿತೀವಿ. ಇವು 4 ಬೇಸಿಕ್ ಇಂಗ್ರೀಡಿಯೆಂಟ್ಸ್. ಇಫ್ ವಿ ಆಡ್ ಸಮ್ ಅದರ್ ದೆನ್ ದೀಸ್ ಇಂಗ್ರೀಡಿಯೆಂಟ್ಸ್ ವಿ ಕಾಲ್ ದಟ್ ಆಸ್ ಅಡ್ಮಿಕ್ಚರ್ಸ್ ಅಲ್ವಾ? ಸೊ ಅಡ್ಮಿಕ್ಚರ್ಸ್ ಅಂದ್ರೆ ಅದು ಮಿನರಲ್ ಇರ್ಬೋದು, ಕೆಮಿಕಲ್ ಇರ್ಬೋದು. ಓಕೆ, ಸೊ ಸಣ್ಣ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ, ಮಿನರಲ್ ಅಡ್ಮಿಕ್ಚರ್ಸ್ ಆರ್ ingredients that are added to concrete as partial replacement of cement. ಸಿಮೆಂಟಿನ ಕ್ವಾಂಟಿಟಿಗೆ ಸ್ವಲ್ಪ ಬೇರೆ ವಸ್ತುವನ್ನು ಆ್ಯಡ್ ಮಾಡಿದಾಗ ಅದು ಸಿಮೆಂಟೇಷಿಯಸ್ ಮೆಟೀರಿಯಲ್ ಅಂತ ಕರಿತೀವಿ. ಅದು ಏನಾಗ್ತದೆ? ಮಿನರಲ್ ಅಡ್ಮಿಕ್ಚರ್ಸ್ ಆಗ್ತದೆ. ಎಕ್ಸಾಂಪಲ್ ಫ್ಲೈ ಆಶ್, GGBS, ರೈಸಸ್ಕ್, ಮೈಕ್ರೋಸಿಲಿಕಾ ಎಕ್ಸೆಟ್ರಾ ವಿಲ್ ಬಿ ದೇರ್. ಸೊ ಮಿನರಲ್ ಅಡ್ಮಿಕ್ಚರ್ಸ್ ಆರ್ ಕಾಲ್ಡ್ ಆಸ್ ಸಿಮೆಂಟೇಷಿಯಸ್ ಮೆಟೀರಿಯಲ್. ಅದು ಸಿಮೆಂಟ್ ಥರ ಬೈಂಡಿಂಗ್ ಪ್ರಾಪರ್ಟಿ ಇರಲ್ಲ, ಬಟ್ ಸಿಮೆಂಟಿನ ಜೊತೆ ಸೇರಿದಾಗ ಸಿಮೆಂಟ್ ಥರ ಬಿಹೇವ್ ಮಾಡುತ್ತೆ. ಸೊ ಅದು ಮಿನರಲ್ ಅಡ್ಮಿಕ್ಚರ್ಸ್. ಸೊ ನಾವು ಕಾಂಕ್ರೀಟಿಗೆ ಮಿನರಲ್ ಅಡ್ಮಿಕ್ಚರ್ಸ್ ಅನ್ನು ಹಾಕ್ಬೋದು. ಹಾಗೆ ಕೆಮಿಕಲ್ ಅಡ್ಮಿಕ್ಚರ್ಸ್ ಆರ್ ಇಂಗ್ರೀಡಿಯೆಂಟ್ಸ್ ವಿಚ್ ಆರ್ ಆಡೆಡ್ ಟು ಕಾಂಕ್ರೀಟ್ ಟು ಮಾಡಿಫೈ ದಿ ಫ್ರೆಶ್ ಕಾಂಕ್ರೀಟ್ ಪ್ರಾಪರ್ಟೀಸ್ ಅಲ್ವಾ? ಮಿನರಲ್ ಅಡ್ಮಿಕ್ಚರ್ಸ್ ಏನು ಅಂತ ಹೇಳಿದ್ದೀವಿ, ಅದು ನಮಗೆ ಕಾಂಕ್ರೀಟಿನ ಸ್ಟ್ರೆಂತನ್ನು ಇನ್ಕ್ರೀಸ್ ಮಾಡಲಿಕ್ಕೆ, ಓಕೆ, ಆರ್ಡನ್ ಕಾಂಕ್ರೀಟ್ ಪ್ರಾಪರ್ಟಿ ಇನ್ಕ್ರೀಸ್ ಮಾಡಲಿಕ್ಕೆ ಮಿನರಲ್ ಅಡ್ಮಿಕ್ಚರ್ಸ್. ಕೆಮಿಕಲ್ ಅಡ್ಮಿಕ್ಚರ್ಸ್ ಅಂದರೆ ಸೂಪರ್ ಪ್ಲಾಸ್ಟಿಸೈಸರ್ ಅಥವಾ ವಾಟರ್ ರಿಡ್ಯೂಸಿಂಗ್ ಏಜೆಂಟ್ಸ್ ಅಂತೇಳಿ. ಈ ಮಿಕ್ಸ್ ಡಿಸೈನ್ಗೆ ನಮಗೆ ಅದೇ ಬೇಕಾಗಿರೋದು, ವಾಟರ್ ರಿಡ್ಯೂಸಿಂಗ್ ಏಜೆಂಟ್ಸ್. ಸೊ ಕೆಮಿಕಲ್ ಅಡ್ಮಿಕ್ಚರ್ಸ್ ಆರ್ ಯೂಸ್ಡ್ ಟು ಮಾಡಿಫೈ ದಿ ಫ್ರೆಶ್ ಕಾಂಕ್ರೀಟ್ ಪ್ರಾಪರ್ಟೀಸ್. ಓಕೆ, ನಮಗೆ ಸ್ಲಂಪ್ ಇನ್ಕ್ರೀಸ್ ಮಾಡಬೇಕಿದ್ರೆ, ನೀರು ಕಡಿಮೆ ಮಾಡಬೇಕಿದ್ರೆ ನಮಗೆ ಸೂಪರ್ ಪ್ಲಾಸ್ಟಿಸೈಸರ್ ಬೇಕು. ಇಷ್ಟು ನಮಗೆ ಸಣ್ಣ ನಾಲೆಜ್ ಸಾಕು ಇಷ್ಟ ಬಗ್ಗೆ. ಆ ಥಿಯರಿ ಈ ಕ್ವಶನ್ ನೀವು ನೋಡ್ತಾ ಇದ್ರೆ, ಈ ಕ್ವಶನ್ ಅಲ್ಲಿ ನೋಡಿ ಕೆಳಗೆ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಾಂಕ್ರೀಟ್ ಮಿಕ್ಸ್ ಡಿಸೈನ್. ಸೊ ಥಿಯರಿ ಪಾರ್ಟ್ ಅನ್ನು ಬೇಕಿದ್ರೆ ಅನಂತರ ಮಾಡೋಣ. ಮೊದಲು ಈ ಪ್ರಾಬ್ಲಮ್ ನಾವು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಕೋಡ್ ಬುಕ್ ಅಲೌಡ್ ನಿಮಗೆ IS 10262/2009. ಇದರ ಜೊತೆಗೆ IS 456/2000 ಟೇಬಲ್ 5 ಒಂದು ಪೇಜನ್ನು ನೀವು ಇದರ ಜೊತೆಗೆ ಲಾಸ್ಟ್ ಪೇಜಿಗೆ ನಿಮ್ಮ ಕೋಡ್ ಬುಕ್ ಜೊತೆ ಹಾಕಿರಬೇಕು. ಓಕೆ, ಅದೆರಡು ಎಲ್ಲಿ ಬೇಕಾಗ್ತದೆ ಅಂತೇಳಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ನಾವು ಲೆಟ್ ಅಸ್ ಗೋ ಥ್ರೂ ದ ಪ್ರಾಬ್ಲಮ್ ಫಸ್ಟ್. ಸೊ ಕಾಂಕ್ರೀಟ್ ಸ್ಟ್ರೆಂತ್ ಅಂದಾಗ ಏನು? ಕ್ಯೂಬ್ ಕ್ರಷಿಂಗ್ ಸ್ಟ್ರೆಂತ್ ಎಟ್ 28 days. ಸೊ ನೋಡಿ, ಪ್ರಾಬ್ಲಮ್ ಅಲ್ಲಿ ಕ್ಯಾರೆಕ್ಟರಿಸ್ಟಿಕ್ ಸ್ಟ್ರೆಂತ್ ಅಂತ ಕೊಟ್ಟಿದೆ. That is the strength of concrete, required strength of concrete at 28 days. So what it is required is 20 Newton per mm square. And maximum size of the aggregate, always it will be 20 mm normally. Okay. So degree of workability, see 0.9 compaction factor. So compaction factor ಅಂದ್ರೆ ಏನು? That is a way to indicate the slump of concrete. ನಿಮಗೆ ನೀವು ಪ್ರಾಬ್ಲಮ್ ಅಲ್ಲಿ ನೀವು ಕಲ್ತಿರೋದ್ರಲ್ಲಿ ಎಲ್ಲವೂ ಸ್ಲಂಪ್ ಅಂತ ಹೇಳ್ತೀವಿ ಅಲ್ವಾ ವರ್ಕಬಿಲಿಟಿಗೆ. ವರ್ಕೆಬಿಲಿಟಿಯನ್ನು ಈಗ ನೋಡಿ, 0.8 ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಅಂದರೆ 50 mm ಸ್ಲಂಪ್, 0.9 ಅಂದರೆ 75 mm ಸ್ಲಂಪ್. ಅದು ನಿಮ್ಗೆ ಗೊತ್ತಿರಬೇಕು. 1 ಬಂದಾಗ 100 mm ಸ್ಲಂಪ್. ಸೊ ಇಲ್ಲಿ 0.9 ಕಾಂಪ್ಯಾಕ್ಷನ್ ಫ್ಯಾಕ್ಟರ್ ಅಂದರೆ ನೀವು ಇದನ್ನು 75 mm ಸ್ಲಂಪ್ ಅಂತ ನೀವು ತಗೊಳ್ಬೇಕು. ಅದು ನಾನು ವರ್ಕ್ಡ್ ಔಟ್ ಪ್ರಾಬ್ಲಮಲ್ಲಿ ನಾನು ಅಲ್ಲಿ ಬರೆದಿದ್ದೀನಿ, ಆಗ ನಿಮಗೆ ಗೊತ್ತಾಗ್ತದೆ. ಡಿಗ್ರಿ ಆಫ್ ಕಂಟ್ರೋಲ್ ಇದು ನಮಗೆ ಯಾವುದಕ್ಕೂ ಉಪಯೋಗ ಬರಲ್ಲ. ಓಕೆ, ಟೈಪ್ ಆಫ್ ಎಕ್ಸ್ಪೋಜರ್ ಮೈಲ್ಡ್, ಇದೇ ನಮಗೆ ಇಂಪಾರ್ಟೆಂಟ್. ಯಾಕೆಂದರೆ ಈ ಎಕ್ಸ್ಪೋಜರ್ ಮೈಲ್ಡ್ ಎಕ್ಸ್ಪೋಜರ್ಗೆ IS 456/2000 ಸಿಮೆಂಟ್ ಮತ್ತು ವಾಟರ್ ಸಿಮೆಂಟ್ ರೇಷಿಯೋಗೆ ನಾವು ಟೇಬಲ್ ನೋಡ್ತೀವಿ. ಅಲ್ಲಿಗೆ ನಮಗೆ ಎಕ್ಸ್ಪೋಜರ್ ಕಂಡೀಷನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ಆಯಿತಾ?
ನೆಕ್ಸ್ಟ್ ಬರುವಾಗ ನಮಗೆ ಸ್ಪೆಸಿಫಿಕ್ ಗ್ರಾವಿಟಿ, ಸಿಮೆಂಟ್ ನಮಗೆ ಗೊತ್ತಾಗಬೇಕು, ಯಾಕಂದ್ರೆ ವಾಲ್ಯೂಮ್ ಕಂಡುಹಿಡಿಬೇಕು, ಮಾಸ್ ಕಂಡುಹಿಡಿಬೇಕಾದ್ರೆ ಸ್ಪೆಸಿಫಿಕ್ ಗ್ರಾವಿಟಿ ಬೇಕು. ಹಾಗೆ ಕೋರ್ಸ್ ಎಗ್ರಿಗೇಟ್ಗೆ ಸ್ಪೆಸಿಫಿಕ್ ಗ್ರಾವಿಟಿ ಬೇಕು, ಫೈನ್ ಎಗ್ರಿಗೇಟ್ಗೆ ಬೇಕು. ವಾಟರ್ ಅಬ್ಸಾರ್ಪ್ಷನ್ ಇದು ನಮಗೆ ಕೊನೆ ಕರೆಕ್ಷನ್. ಈ ಕರೆಕ್ಷನ್ ನೀವು ಮಾಡದಿದ್ರೆ ನಿಮಗೆ 3 ಮಾರ್ಕ್ಸ್ ಹೊರಟೋಗ್ತದೆ. ವಾಟರ್ ಅಬ್ಸಾರ್ಪ್ಷನ್ ಫಾರ್ ಕೋರ್ಸ್ ಎಗ್ರಿಗೇಟ್, ವಾಟರ್ ಅಬ್ಸಾರ್ಪ್ಷನ್ ಫಾರ್ ಫೈನ್ ಎಗ್ರಿಗೇಟ್, ಮಾಯಿಶ್ಚರ್ ಕಂಟೆಂಟ್ ಫಾರ್ ಕೋರ್ಸ್ ಎಗ್ರಿಗೇಟ್, ಮಾಯಿಶ್ಚರ್ ಕಂಟೆಂಟ್ ಫಾರ್ ಫೈನ್ ಎಗ್ರಿಗೇಟ್. ಮತ್ತೆ ನೆಕ್ಸ್ಟ್ ಡೇಟಾ ಕೊಡ್ತಾ ಇರೋದು ಸ್ಯಾಂಡ್ ಯಾವ ಝೋನ್ ಅಲ್ಲಿ ಬರ್ತದೆ ಅಂತ. ಓಕೆ, ನಮಗೆ ಒಂದು ಟೇಬಲ್ ಅನ್ನು ನಾವು ಯೂಸ್ ಮಾಡ್ತೀವಿ ನಾವು ಡಿಸೈನ್ ಅಲ್ಲಿ. ಸೊ ನಮಗೆ ಸ್ಯಾಂಡಿನ ಇಲ್ಲಿ ನೋಡಿ ಕನ್ಫರ್ಮಿಂಗ್ ಟು ಝೋನ್ 3, ಝೋನ್ 2 ಅಂತ ಕೊಟ್ಟಿದೆ. ಸೊ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಕೆಲಸ ಮಾಡಬೇಕು. ಇಷ್ಟು ಡೇಟಾಸ್ಗಳು ಅವ್ರು ಕೊಟ್ಟಿದ್ದಾರೆ. ಇನ್ ಎಡಿಷನ್ ಟು ದ್ಯಾಟ್ ನಿಮ್ಮ ಹೊಸ ಕೋಡಲ್ಲಿ ಪ್ರಾಬ್ಲಮ್ ಮಾಡಬೇಕಿದ್ರೆ ನಮಗೆ ಇನ್ನೊಂದು ಡೇಟಾ ಇದರಲ್ಲಿ ಮಿಸ್ಸಿಂಗ್. ಅದು ಯಾಕಂದರೆ ಇದು ನಿಮಗೆ 18 CV ಪೇಪರ್ ಅಲ್ಲ, 17 CV. ಅವ್ರಿಗೆ ಹಳೆ ಕೋಡ್ ಇದ್ದದ್ದು. ಓಕೆ, 2009 ಅಂತ ಮೇಲೆ ಬರೆದಿದೆ, ಅದು ನಿಮಗೆ 2019 ಆಗ್ತದೆ. ಓಕೆ, ಅಲ್ಲಿ ಅದನ್ನು ಮಾತ್ರ ಚೇಂಜ್ ಮಾಡಿ ಕಳಿಸ್ತಾರೆ ಅಷ್ಟೇ. ಇಲ್ಲಿ ಸಿಮೆಂಟ್ ಗ್ರೇಡ್ ನಿಮಗೆ ಕೊಟ್ಟಿರಬೇಕು. ಓಕೆ, ಗ್ರೇಡ್ ಆಫ್ ಸಿಮೆಂಟ್. ನಾವು ಸಿಮೆಂಟ್ ಗ್ರೇಡಲ್ಲಿ ಏನು ಹೇಳ್ತೀವಿ? ಯು ಹ್ಯಾವ್ 33 ಗ್ರೇಡ್ ಸಿಮೆಂಟ್, 43 ಗ್ರೇಡ್ ಸಿಮೆಂಟ್ ಆ್ಯಂಡ್ 53 ಗ್ರೇಡ್ ಸಿಮೆಂಟ್. ಸೊ ಇಫ್ ನಥಿಂಗ್ ಈಸ್ ಗಿವನ್, ಯು ಅಸ್ಯೂಮ್ ಸಮ್ grade of cement. So always take it as 43 grade OPC or PPC. Okay, so I have written here solution. I am starting now. Missing data is cement grade, so you please write down it as 43 grade OPC. Okay, so what you require is grade of cement you require always, slump you require. Okay, and strength of concrete, that is the problem. Specific gravity of ingredients, water absorption and moisture content properties. Now let us start solving the problem. So there are 7 steps involved. Okay, 7 steps involved in solving the problem. What do you have to do? You have to go through the code book. ಕೋಡ್ ಬುಕ್ ಅನ್ನು ಓಪನ್ ಮಾಡಿ ಇಟ್ಕೊಂಡೆ ಫಸ್ಟ್ ಎಕ್ಸಾಂಪಲ್, ಫಸ್ಟ್ ಪ್ರಾಬ್ಲಮ್ ಅನ್ನು ಇದನ್ನೇ ಅಟೆಂಡ್ ಮಾಡಬೇಕು. ಓಕೆ, ಯಾಕಂದ್ರೆ ಕೊನೆಗೆ 10:30 ಮೇಲೆ ಸ್ಕ್ವಾಡ್ ಬಂದ್ರೆ ಕೆಲವರು ಕೋಡ್ ಬುಕ್ ಅನ್ನು ತೆಗೆದಾಕ್ಬಿಡ್ತಾರೆ, ನಿಮಗೆ ಕೊಡಲ್ಲ. ಸೊ ಯೂಸ್ ಇಟ್. 15 ನಿಮಿಷಕ್ಕೆ ಈ ಪ್ರಾಬ್ಲಮ್ ಮುಗ್ದು ಹೋಗ್ತದೆ, 20 ಮಾರ್ಕ್ಸಿನ ಪ್ರಾಬ್ಲಮ್ ಮುಗ್ದು ಹೋಗ್ತದೆ. ಓಕೆ, ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ, ಕೋಡ್ ಬುಕ್ ಅಲ್ಲಿ ಹಾಗೇ ಇದೆ. ನೀವು ಕೋಡ್ ಬುಕ್ ಅನ್ನು ಓಪನ್ ಮಾಡಿಕೊಂಡು ಇದನ್ನು ನೀವು ಕೇಳುವಾಗ ಕೋಡ್ ಬುಕ್ ಅನ್ನು ಓಪನ್ ಮಾಡಿಕೊಂಡು ಇದನ್ನು ಫಾಲೋ ಮಾಡ್ತಾ ಬಂದ್ಬಿಡಿ. ಎಲ್ಲಾದರೂ ಏನಾದರೂ ಡೌಟ್ ಇದ್ರೆ ಆಲ್ವೇಸ್ ವೆಲ್ಕಮ್ ಟು ಕಾಲ್ ಮಿ ಬ್ಯಾಕ್. ಓಕೆ, ಸೊ ಈಗ ಮಾಡುವ ಫಸ್ಟ್ ಸ್ಟೆಪ್ ಏನು? ಸ್ಟೆಪ್ 1. ಓಕೆ, ಸೊ ಯು ಆರ್ ಆಸ್ಕ್ಡ್ ಟು ಫೈಂಡ್ ಔಟ್ ದ ಕ್ವಾಂಟಿಟೀಸ್ ಆಫ್ ingredients required for making M20 concrete. ಸೊ ನಮಗೆ ಗೊತ್ತಿದೆ M20 ಕಾಂಕ್ರೀಟ್ ಮಾಡಬೇಕು ಅಂತ ಅಲ್ವಾ? ಸೊ if at all you want to have M20 concrete, you should fix some target for the concrete, so that we call it as target strength. So there are 2 formulas. ಇದು ನಮಗೆ ಕೋಡ್ ಬುಕ್ ಅಲ್ಲೇ ಕೊಟ್ಟಿರುತ್ತೆ. F-CK is equal to 2 formulas, FCK plus 1.65 into standard deviation. ಇಲ್ಲಿ S ಅಂದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್. ನೆಕ್ಸ್ಟ್ ಫಾರ್ಮುಲಾ ಏನಂದ್ರೆ F-CK is equal to FCK plus X. ಅಲ್ಲಿ X ಅಂದ್ರೆ ಅದು ನಮ್ಮ ಕಾಂಕ್ರೀಟ್ ಗ್ರೇಡಿನ ಮೇಲೆ ಇರುವ ಒಂದು ಫ್ಯಾಕ್ಟರ್. ಓಕೆ, ಇದು ಕೋಡ್ ಬುಕ್ ಅಲ್ಲಿ ನಿಮ್ಮ 10262 ಅಲ್ಲಿ ಇಲ್ಲಿ ನಾನು ಬರೆದಿದ್ದೀನಿ. ಪೇಜ್ ನಂಬರ್ 3 ಅಲ್ಲಿ ನೋಡಿದ್ರೆ ಟೇಬಲ್ 2 ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇದೆ, ಟೇಬಲ್ 3 ಅಲ್ಲಿ, ಟೇಬಲ್ 1 ಅಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ದಿ ಹೈಯರ್ ವ್ಯಾಲ್ಯೂ ಆಸ್ ದಿ ಟಾರ್ಗೆಟ್ ಸ್ಟ್ರೆಂತ್. ಸಿ ನಾವು FCK ಅಂದರೆ ನಮ್ಮ ಪ್ರಾಬ್ಲಮ್, its data is given in the problem M20. So M20 is here 1.65 into 4 is the standard deviation. ನೀವು ಇದನ್ನು ನೋಡುವಾಗ ನೀವು ಟೇಬಲ್ 2 ಅಲ್ಲಿ ಹೋಗಿ ನೋಡಿ, ಅಲ್ಲಿ ಕಾಂಕ್ರೀಟ್ದು M20ಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿರ್ತಾರೆ, 4 ಅಂತ ಕೊಟ್ಟಿರ್ತಾರೆ. ಇದನ್ನು ನೋಡಿದಾಗ ಗೊತ್ತಾಗ್ತದೆ. ಅದೇ ರೀತಿ ಟೇಬಲ್ 1 ಅಲ್ಲಿ M20ಗೆ ಎಕ್ಸ್ ಫ್ಯಾಕ್ಟರ್ 5.5 ಅಂತ ಇದೆ. ಸೊ ಒಂದು 26.6 ಬರ್ತದೆ, ಇನ್ನೊಂದು 25.5 ಬರ್ತದೆ. ವಾಟ್ ಯು ಹ್ಯಾವ್ ಟು ಟೇಕ್ ಈಸ್ ದ ಹೈಯರ್ ವ್ಯಾಲ್ಯೂ 26.6 Newton per mm square. It's clear, no? So first step, what you have to do to find out the target strength. Again, it's only just copying the code. Okay, ನಾನೀಗ ಇಲ್ಲಿ ಏನೆಲ್ಲ ಕೊಟ್ಟಿರ್ತೀನಿ ಕೋಡ್ ಅದರಲ್ಲೇ ಇರುತ್ತೆ. ಸೊ ಒಂದು ಪ್ರಾಬ್ಲಮ್ ನೀವು ಕೋಡ್ ನೋಡ್ಕೊಂಡೇ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ ಏನು ಅಂತೇಳಿ. ಓಕೆ, ಅದನ್ನು ನಾನು ಕೊನೆಗೆ ಹೇಳ್ತೀನಿ.
ಏನು ಮಾಡಬೇಕು ನೀವು ಅಂದರೆ, ಈಗ ನಾನು ಮಾಡಿರೋ ಪ್ರಾಬ್ಲಮಲ್ಲಿ, ಈ ಪ್ರಾಬ್ಲಮಲ್ಲಿ ಸೂಪರ್ ಪ್ಲಾಸೈಸರ್ ಇಲ್ಲ, ನೀವು ಸೂಪರ್ ಪ್ಲಾಸೈಸರ್ ಹಾಕೊಂಡು ಒಂದು ಪ್ರಾಬ್ಲಮ್ ಕೋಡ್ ಬುಕ್ಕಲ್ಲಿ ವರ್ಕೌಟ್ ಮಾಡಿದರೆ ದಟ್ ವಿಲ್ ಬಿ ಇನಫ್. ಓಕೆ, ಸೆಕೆಂಡ್ ಸ್ಟೆಪ್. ಸೊ ಇಟ್ ಈಸ್ ಡಿಟರ್ಮಿನೇಷನ್ ಆಫ್ ಏರ್ ಕಂಟೆಂಟ್. ಓಕೆ, ಡಿಟರ್ಮಿನೇಷನ್ ಆಫ್ ಏರ್ ಕಂಟೆಂಟ್. ಸೊ ಯಾರಿಗೂ ಸಹ ಒಂದು ವಾಲ್ಯೂಮ್ ಇದೆ. ಸೊ ಕಾಂಕ್ರೀಟಲ್ಲಿ ಎಷ್ಟು ಪರ್ಸೆಂಟೇಜ್, ಫಸ್ಟ್ ಆಫ್ ಆಲ್ ನಾವು ಇದನ್ನು ಹೇಳುವಾಗ ಇನ್ನು ಒಂದು ಮಾತು ಹೇಳ್ತೀವಿ ನೋಡಿ. ಇಲ್ಲಿ 2009 ಒಂದು ಕೋಡ್ ಇದೆ. ಓಕೆ, ಅದಕ್ಕಿಂತ ಮುಂಚೆ 10262 1982 ಅಂತ ಇತ್ತು. ಈಗ 10262 2019 ಅಂತ. ಸೊ ಈಗ ನಿಮಗೆ ಸಮ್ಟೈಮ್ಸ್ 2009 ಮತ್ತು 2019 ಕೋಡಿನ ಡಿಫ್ರೆನ್ಸ್ಗಳನ್ನು ಸಹ ಕೇಳ್ತಾರೆ. ಓಕೆ, ಸೊ ಅದನ್ನು ಈಗ ಇದರಲ್ಲಿ ಡೀಟೇಲ್ ಹೇಳ್ತಾ ಇಲ್ಲ, ಬಟ್ ಸ್ಟೆಪ್ಸಲ್ಲಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ ನೋಡಿ. 2009 ಟಾರ್ಗೆಟ್ ಸ್ಟ್ರೆಂತ್ಗೆ ಮೇಲಿನ ಒಂದೇ ಪ್ರಾಬ್ಲಮ್ ಇದ್ದದ್ದು, ಒಂದೇ ಫಾರ್ಮುಲಾ ಇದ್ದದ್ದು. ಓಕೆ, ಇಲ್ಲಿ 2 ಫಾರ್ಮುಲಾಸ್, ಯು ಹ್ಯಾವ್ ಎಕ್ಸ್ ಫ್ಯಾಕ್ಟರ್. ಅಗೇನ್ ಡಿಟರ್ಮಿನೇಷನ್ ಆಫ್ ಏರ್ ಕಂಟೆಂಟ್ ಅಂದರೆ ಇನ್ 2009 ಕೋಡ್ ಬುಕ್ ಏರ್ ಕಂಟೆಂಟ್ ಈಸ್ ಟೋಟಲಿ ಇಗ್ನೋರ್ಡ್. ಅಲ್ಲಿ ನಾವು ಅಸ್ಯೂಮ್ ಮಾಡ್ತಾನೆ ಇರಲಿಲ್ವಾ ಏರ್ ಎಷ್ಟಿದೆ ಅಂತ ಹೇಳೋದನ್ನು ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತಾ ಇದ್ದೆವು. ಓಕೆ, ಈ ನಿಮ್ಮ 2 ಸ್ಟೆಪ್ಸಲ್ಲಿ ಈಗಿನ ಸೆಕೆಂಡ್ ಸ್ಟೆಪ್ಸ್ ಏನು, ನೀವು ಏರ್ ಕಂಟೆಂಟನ್ನು 1% ಅಂತ ತಗೊಳ್ಬೇಕು. 1% ಅಂತ ಎಷ್ಟಾಯಿತು, 1 ಕ್ಯೂಬಿಕ್ ಮೀಟರಿಗೆ 1% ಅಂತ ಹೇಳಿದರೆ ನಿಮಗೆ 0.01 ಕ್ಯೂಬಿಕ್ ಮೀಟರ್ ಆಗ್ತದೆ. ಓಕೆ, 1% ಇಲ್ಲಿ ನೋಡಿ ಬರ್ತಿದ್ದೀನಿ, ಇದು ಸಹ ಕೋಡಲ್ಲಿ ಕೊಟ್ಟಿರ್ತಾರೆ. ಯು ಹ್ಯಾವ್ ಟು ಜಸ್ಟ್ ಫಾಲೋ ದ ಕೋಡ್. ಓಕೆ, ಮೂರನೇ ಸ್ಟೆಪ್, ಸೆಲೆಕ್ಷನ್ ಆಫ್ ವಾಟರ್ ಟು ಸಿಮೆಂಟ್ ರೇಷಿಯೋ. ಸೊ ಫಸ್ಟ್ ಒನ್ ಈಸ್ ದ ಟಾರ್ಗೆಟ್ ಸ್ಟ್ರೆಂತ್, ಸೆಕೆಂಡ್ ಈಸ್ ಡಿಟರ್ಮಿನೇಷನ್ ಆಫ್ ಏರ್ ಕಂಟೆಂಟ್. ಆಲ್ವೇಸ್ ಇಟ್ ಈಸ್ 1%. ಓಕೆ, ನೀವು ಏನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿಲ್ಲ, ಬಟ್ ಬರೀಬೇಕು ಫ್ರಮ್ ಟೇಬಲ್ 3 ಏರ್ ಕಂಟೆಂಟ್ 20 mm ಅಗ್ರಿಗೇಟ್. ಯಾಕೆಂದರೆ ಇದು ಡಿಸೈನ್ ಮಿಕ್ಸ್ ಅಂದಾಗ ಯು ಶುಡ್ ಆಲ್ವೇಸ್ ರೆಫರ್ ಕ್ಲಾಸ್, ಟೇಬಲ್, ಕೋಡ್, ಎಕ್ಸೆಟ್ರಾ ಎಕ್ಸೆಟ್ರಾ. ಓಕೆ, ಸೊ ಥರ್ಡ್ ಪ್ರಾಬ್ಲಮ್, ಥರ್ಡ್ step, it is selection of water to cement, that is water cement ratio. See, ವಾಟರ್ ಟು ಸಿಮೆಂಟ್ ರೇಷಿಯೋ ಅಂದರೆ ನಾವು ನೀರು ಎಷ್ಟು ತಗೊಳ್ಬೇಕು ಒಂದು ಕಾಂಕ್ರೀಟಿಗೆ. ಅಂದರೆ ನಿಮಗೆ ಸಿಮೆಂಟ್ ಕ್ವಾಂಟಿಟಿ ಗೊತ್ತಾದಾಗ ನಿಮಗೆ ಆ ಸಿಮೆಂಟ್ ಕ್ವಾಂಟಿಟಿಗೆ ಎಷ್ಟು ನೀರು ಬೇಕು. ವಾಟರ್ ಟು ಸಿಮೆಂಟ್ ಇಸ್ ಈಕ್ವಲ್ ಟು 0.5 ಅಂತ ಹೇಳಿದ್ರೆ ಸಿಮೆಂಟಿನ 50% ಹಾಗೆ. ಸೊ W/C. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, 2009 ವಿ ಯೂಸ್ ಟು ಅಸ್ಯೂಮ್ ದ ವಾಟರ್ ಸಿಮೆಂಟ್ ರೇಷಿಯೋ, ಬಟ್ ಇನ್ 2019 again there is the third difference. 2019 we have to find out the water cement ratio using the figure 1 curve. ಇಲ್ಲಿ ನಾನೊಂದು ಕರ್ವ್ ಹಾಕಿದ್ದೀನಲ್ವಾ, ಇದು ನಿಮಗೆ ನಿಮ್ಮ ಹೊಸ ಕೋಡ್ ಬುಕ್ಕಲ್ಲಿ ಪೇಜ್ ನಂಬರ್ 4 ಅಲ್ಲಿ ಇರ್ತದೆ, ಫಿಗರ್ 1 ಕರ್ವ್. ಸೊ ಥರ್ಡ್ ಸ್ಟೆಪ್ ಏನು ಅಂದರೆ ವಾಟರ್ ಟು ಸಿಮೆಂಟ್ ರೇಷಿಯೋ. ನಾನು ಥಿಯರಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಅದು ಅನಂತರ ನೋಡುವ. ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಓಕೆ, ಸೊ ನೀವು ಏನು ಮಾಡಿದ್ದೀರಿ, ಏರ್ ಕಂಟೆಂಟ್ ಆಯಿತು. ಮೂರನೇದೇನು, ವಾಟರ್ ಟು ಸಿಮೆಂಟ್ ರೇಷಿಯೋ. ಸೊ ಅಲ್ಲಿ ಈ ರೀತಿ ನಿಮಗೆ ಗ್ರಾಫ್ ಕಾಣ್ತದೆ. ಸೊ ಇಲ್ಲಿ ವೈ ಆಕ್ಸಿಸಲ್ಲಿ ಟಾರ್ಗೆಟ್ ಸ್ಟ್ರೆಂತ್ ಇನ್ Nm². ಇಲ್ಲಿ ನಿಮಗೆ ವಾಟರ್ ಸಿಮೆಂಟ್ ರೇಷಿಯೋ ಇಲ್ಲಿ ಕೊಟ್ಟಿದೆ. ಇಲ್ಲಿ ಕರ್ವ್ಗಳಿದೆಯಲ್ವಾ, ಕರ್ವ್ 1, ಕರ್ವ್ 2, ಕರ್ವ್ 3. ಇಲ್ಲಿ ಕರ್ವ್ 1 ಅಂದರೆ 33 ಗ್ರೇಡ್ ಸಿಮೆಂಟ್, ಗೊತ್ತಾಯ್ತಲ್ಲ. ಸೊ ಈ 2019 ಕೋಡಲ್ಲಿ ವಾಟರ್ ಸಿಮೆಂಟ್ ರೇಷಿಯೋ ಈಸ್ ಬೇಸ್ಡ್ ಆನ್ ದಿ ಗ್ರೇಡ್ ಆಫ್ ಸಿಮೆಂಟ್. ಆಯಿತಾ, ದಟ್ ಈಸ್ ಅ ಡಿಫ್ರೆನ್ಸ್. ನಾವು ಮುಂಚೆ ಅಸ್ಯೂಮ್ ಮಾಡ್ತಾ ಇದ್ದೀವಿ, ಈಗ 2019 ಅಸ್ಯೂಮ್ ಮಾಡಲ್ಲ. ನಾವೇನು ಮಾಡ್ತೀವಿ, ಇಲ್ಲಿ 3 ಕರ್ವ್ ಇದೆ. ಒಂದು ಕರ್ವ್ 33 ಗ್ರೇಡಿಗೆ, ಎರಡನೇ ಕರ್ವ್ 43 ಗ್ರೇಡಿಗೆ, ಮೂರನೇ ಕರ್ವ್ 53 ಗ್ರೇಡಿಗೆ. ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ ನೋಡಿ. ಓಕೆ, ಲೆಸ್ ದೆನ್ 43 ಅಂದರೆ ಫಸ್ಟ್ ಒನ್ ಅಂದರೆ 33 ಗ್ರೇಡ್, ಇದು ಲೆಸ್ ದೆನ್ 53 ಅಂದರೆ 43 ಗ್ರೇಡ್, ಇದು ಎಬೋ 53, ಇದು ನಮಗೆ 53 ಗ್ರೇಡ್. PPC ಅಂತ ಕೊಟ್ಬಿಟ್ಟು ನಿಮಗೆ ಗ್ರೇಡ್ ಕೊಡೋದಿದ್ರೆ ನೀವು ಯಾವಾಗಲೂ ಈ ಸೆಕೆಂಡನ್ನೇ ತಗೊಳ್ಳಿ. ಓಕೆ, ಅದು 43 ಗ್ರೇಡ್. 33 ಗ್ರೇಡಿಗೆ ನೀವು ಮಿಕ್ಸ್ ಡಿಸೈನ್ ಮಾಡೋಕ್ಕೆ ಹೋಗಬೇಡಿ, ಫಸ್ಟ್ ಕರ್ವ್ ಇಗ್ನೋರೇ ಮಾಡಿ. ಅವ್ರು ಕೊಟ್ಟಿದ್ರೆ ನೀವು ಮಾಡಬೇಕು 33 ಗ್ರೇಡ್ ಅಂತ, ಇಲ್ಲದಿದ್ದರೆ ಆಲ್ವೇಸ್ ಟೇಕ್ ಇಟ್ ಆಸ್ 43 ಗ್ರೇಡ್. ಕ್ಲಿಯರ್? ಸೊ ಇಲ್ಲಿ ನೋಡಿ, ಈಗ ನಮ್ಮ ಪ್ರಾಬ್ಲಮಲ್ಲಿ ನಮ್ಮ ವ್ಯಾಲ್ಯೂಸ್ ಎಷ್ಟು, ಇದು 26.6 ನೋಡಿ. ಅಪ್ರಾಕ್ಸಿಮೇಟ್ ಆಗಿ ನಾನೊಂದು ಲೈನ್ ಹೀಗೆ ತಗೊಂಡಿದ್ದೀನಿ. ಈ ಸೆಕೆಂಡ್ ಕರ್ವ್ ಇಲ್ಲಿ ಮೀಟ್ ಆಗ್ತದೆ, ಅಲ್ಲಿಂದ ಡ್ರಾಪ್ ಡೌನ್ ಮಾಡಿದಾಗ ಕೆಳಗಡೆ ನಿಮಗೆ ಎಷ್ಟು ಸಿಗುತ್ತೆ, 0.53. ಕ್ಲಿಯರ್ ಅಲ್ವಾ? ಸಿಂಪಲ್. ಇಲ್ಲಿಂದ ಟಾರ್ಗೆಟ್ ಸ್ಟ್ರೆಂತ್ ಅಂತ ತಗೊಂಡು, ಟಾರ್ಗೆಟ್ ಸ್ಟ್ರೆಂತ್ ಆಯಿತಾ, ನಿಮ್ಮ ಪ್ರಾಬ್ಲಮ್ ಇರುವ 20 ನ್ಯೂಟನ್ ಅಲ್ಲ, ಟಾರ್ಗೆಟ್ ಸ್ಟ್ರೆಂತ್ 26.6 ತಗೊಂಡು ನೇರ ಬಂದು ನೀವು ಈ ಕರ್ವ್ ಎಲ್ಲಿ ಮೀಟ್ ಆಗ್ತದೆ, ನಿಮ್ಮ ಇದು 53 ಆದರೆ ಇಲ್ಲಿ ಮೀಟ್ ಆಗ್ತಿತ್ತು ಅಲ್ವಾ, ಇದು ನಮ್ಮದು 43 ತಗೊಂಡಿದ್ದೀವಿ ನಾವು. ಸೊ ಇಲ್ಲಿ ಮೀಟ್ ಆಗ್ತದೆ. ಸೊ ಇಟ್ ಈಸ್ 0.53. ಓಕೆ, ಸಿ ಕ್ಲಿಯರ್
ಓಕೆ. ಸೊ ನೀವು ಎಕ್ಸಾಮಿನೇಷನಲ್ಲಿ ಇದು ಫುಲ್ ಬರಿಬೇಕು ಅಂತಿಲ್ಲ. ನೀವು ಹೀಗೆ ಒಂದು ಬರೆದು ನಿಮ್ಮ ಒಂದು ಕರ್ವನ್ನು ತೋರಿಸಿ ಆ ವ್ಯಾಲ್ಯೂಸಿಗೆ ಸುಮ್ಮನೆ ಹೇಗೆ ತಗೊಂಡಿದ್ದೀರಿ ಅಂತ ಹೇಳೋದಕ್ಕೆ ನೀವು ಇಲ್ಲಿ ಬರಿಬೇಕು. ಫ್ರಮ್ ಫಿಗರ್ 1 ಫ್ರಮ್ ದ ಕರ್ವ್ 2 ಅಥವಾ ಕರ್ವ್ 1 ಅಂತ ಹೇಳ್ಕೊಂಡು ಅಲ್ಲಿ ನೀವು ಏನೇ ವ್ಯಾಲ್ಯೂಸ್ ಕೊಡಿ, ಅದು ತಪ್ಪಾಗಲಿ ಸರಿಯಾಗಲಿ, ಯಾಕಂದರೆ ಎಲ್ಲರ ವ್ಯಾಲ್ಯೂಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಮಿಕ್ಸ್ ಡಿಸೈನಲ್ಲಿ ನಿಮಗೆ ಮಾರ್ಕ್ಸ್ ಬರ್ತದೆ, ಯೋಚನೆ ಮಾಡಬೇಕಾಗಿಲ್ಲ. ಬಟ್ ನೀವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿ ಒಂದು ಕರ್ವ್ ಬರೆದ್ಬಿಟ್ಟು ನೀವು ತಗೊಂಡ ವ್ಯಾಲ್ಯೂಸ್ಗಳನ್ನು ಅಲ್ಲಿ ಬರೀಬೇಕು. ಓಕೆ. ಇದು ಫುಲ್ ಡೀಟೇಲ್ಸ್ಗಳೆಲ್ಲ ಚೌಕ ಎಲ್ಲ ಹಾಕಬೇಕಾಗಿಲ್ಲ. ಕೆಳಗಿನ ವ್ಯಾಲ್ಯೂಸ್ಗಳನ್ನು ಹಾಕಿ ನಿಮಗೆ ವ್ಯಾಲ್ಯೂಸ್ ಹೇಗೆ ಬಂದಿದೆ ಅಂತ ಹೇಳೋದನ್ನು ತೋರಿಸ್ಬೇಕು. ಓಕೆ. ಸೊ ನಾವು these values which you got it from the curve, you should validate that with IS 456 2000. IS 456 2000 table 5 is for durability conditions. So ನಮಗೆ ಯಾವುದೇ ವಾಟರ್ ಸಿಮೆಂಟ್ ರೇಷಿಯೋದು ವ್ಯಾಲ್ಯೂಸ್ ಬರಲಿ, ಅದನ್ನು ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, 0.53 ಬಂತು ಅಂತೇಳಿ ಡೈರೆಕ್ಟಾಗಿ 0.53 ಹಾಕ್ಕೊಂಡು ಪ್ರಾಬ್ಲಮ್ ಕಂಟಿನ್ಯೂ ಮಾಡಬಾರ್ದು. ನೀವು IS 456 ಅಲ್ಲಿ ಟೇಬಲ್ 5 ಅಲ್ಲಿ ಒಂದು ಚಾರ್ಟ್ ಇದೆ, ಅಲ್ಲಿ ಹೋಗ್ಬಿಟ್ಟು ಮಿನಿಮಮ್ ಸಿಮೆಂಟ್ ಕಂಟೆಂಟ್ ಎಕ್ಸ್ಪೋಷರ್ ಕಂಡೀಷನಿಗೆ ಎಷ್ಟು ಬೇಕು ಅಂತ ನಾವು ನಮ್ಮ ಪ್ರಾಬ್ಲಮಲ್ಲಿ ನೋಡಿದ್ದೀರಿ ತಾನೆ. ಈಗ ನೋಡಿ ನಾನು ತೋರಿಸ್ತೀನಿ. ಮೈಲ್ಡ್ ಎಕ್ಸ್ಪೋಷರ್ ಅಂತ ಕೊಟ್ಟಿದೆ ನೋಡಿ, ಮೈಲ್ಡ್ ಎಕ್ಸ್ಪೋಷರ್. ಹೀಗೆ ಇಲ್ಲಿ ನಾನು ತೋರಿಸ್ತೀನಿ ನೋಡಿ, ಇದೇ ನಮ್ಮ ಅಲ್ಲಿಂದ ನಾನು ಪೇಸ್ಟ್ ಮಾಡಿರೋದು. ಇದು ಈ ಟೇಬಲ್ 5 IS 456 2000 ಅಲ್ಲಿ ಇರೋದು. ಇಲ್ಲಿ ನೋಡಿ, ಮೈಲ್ಡ್ಗೆ ಇದು ತಗೊಳ್ಬೇಡಿ, ಪ್ಲೈನ್ ಕಾಂಕ್ರೀಟ್, ನೀವು RCCಗೆ ತಗೊಳ್ಬೇಕು. ಮೈಲ್ಡ್ಗೆ ಮಿನಿಮಮ್ ಸಿಮೆಂಟ್ ಕಂಟೆಂಟ್ 300, ಮ್ಯಾಕ್ಸಿಮಮ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ 0.55. ಈ ಎರಡು ವ್ಯಾಲ್ಯೂಸ್ಗಳು ನಿಮಗೆ ಬೇಕು. ಈಗ ನೀವು ನೋಡ್ತಾ ಇರೋದು ಯಾವುದಕ್ಕೆ, ಮ್ಯಾಕ್ಸಿಮಮ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋಗೆ. ಮಿನಿಮಮ್ ಸಿಮೆಂಟ್ ಕಂಟೆಂಟಿಗೆ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಿ. ಬಟ್ ಒಮ್ಮೆ ನೋಡುವಾಗಲೇ ನೀವು ಎರಡನ್ನು ಬರ್ತಿಟ್ಕೊಳ್ಳಿ. ಕ್ಲಿಯರ್? ಈ ಚಾರ್ಟ್ ನೋಡುವಾಗಲೇ ಎಕ್ಸ್ಪೋಜರ್ ಕಂಡೀಷನ್ ಅವ್ರು ನಿಮ್ಗೆ ಏನು ಕೊಟ್ಟಿದ್ದಾರೆ. ಈಗ ಇದು ಮಾಡ್ರೇಟ್ ಅಂತ ಆಗಿದ್ರೆ ಏನಾಗ್ತಿತ್ತು, 300 ಆಗ್ತಿತ್ತು, ಇದು 0.5 ಆಗ್ತಾ ಇತ್ತು ಅಲ್ವಾ. ಈಗ ಇದು ಮೈಲ್ಡ್ ಅಂತ ಕೊಟ್ಟಿರೋದಕ್ಕೆ ಮಿನಿಮಮ್ ಸಿಮೆಂಟ್ ಕಂಟೆಂಟ್ 300 kg per cubic meter ಇರಬೇಕು. ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ 0.55 ಇರಬೇಕು. ಓಕೆ. ಈಗ ನಾನು ನೋಡಿ, ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಏನು ತಗೊಂಡಿದ್ದೀನಿ, 0.55. ಇಲ್ಲಿ ಏನು ಕೊಟ್ಟಿದೆ, ಮ್ಯಾಕ್ಸಿಮಮ್ ಅಲೋವಬಲ್ ವಾಟರ್ ಸಿಮೆಂಟ್ ರೇಷಿಯೋ for mild exposure is 0.55. Your value is 0.53. So it's okay. If it is greater than 0.55 is your value, then you should take it as 0.55. Maximum value ಮೇಲೆ ನೀವು ಹೋಗುವಾಗಿಲ್ಲ. ಓಕೆ, ಮ್ಯಾಕ್ಸಿಮಮ್. ಸೊ ಅದರ ಕೆಳಗಡೆ ಎಷ್ಟು ಬಂದರೂ ನೀವು ಅಷ್ಟನ್ನು ತಗೊಳ್ಬೋದು. ಓಕೆ. ಸಿಮೆಂಟ್ ಇಲ್ಲಿ ಕೊಟ್ಟಿರೋದು ಮಿನಿಮಮ್ ವ್ಯಾಲ್ಯೂಸು. ನೆಕ್ಸ್ಟ್ ಸ್ಟೆಪ್ಪಿಗೆ ಬರುವಾಗ ನಿಮಗೆ ಇದು ಬೇಕಾಗ್ತದೆ. ಈ ವ್ಯಾಲ್ಯೂಕ್ಕಿಂತ ಕಡಿಮೆ ಬಂದರೆ ಈ ವ್ಯಾಲ್ಯೂ ತಗೊಳ್ಬೇಕು, ಜಾಸ್ತಿ ಬಂದರೆ ಬಂದ ವ್ಯಾಲ್ಯೂ ತಗೊಳ್ಬೇಕು. ಓಕೆ. ಓಪ್ ಇಟ್ಸ್ ಕ್ಲಿಯರ್ ಫಾರ್ ಯು. ಸೊ ನಮಗೆ ಸ್ಟೆಪ್ 3 ಏನು ಮಾಡ್ತಾ ಇದ್ದೀವಿ, ವಾಟರ್ ಸಿಮೆಂಟ್ ರೇಷಿಯೋನು ಕರ್ವಿಂದ ಕಂಡುಹಿಡಿತೀವಿ. ಅಲ್ಲಿ ಬಂದ ವ್ಯಾಲ್ಯೂವನ್ನು IS 456 ಟೇಬಲ್ 5 ಇಂದ ನೋಡಿಕೊಂಡು ಅಲ್ಲಿ ನೀವು ಬರಿಬೇಕು. ದ ವ್ಯಾಲ್ಯೂಸ್ ವಿಚ್ ಯು ಹ್ಯಾವ್ ಅರೈವ್ಡ್ is less than the maximum free water cement ratio ಅಂತ ಬರಿಬೇಕು. If it is more than the free water cement ratio, then you should take it as the value, you should take the value as 0.55. or ಇಲ್ಲಿ ಎಕ್ಸ್ಪೋಷರ್ ಕಂಡೀಷನ್ ಚೇಂಜ್ ಆದಾಗ ಇದು ಚೇಂಜ್ ಆಗ್ತದೆ. ಮ್ಯಾಕ್ಸಿಮಮ್ ಫ್ರೀ ವಾಟರ್ ಸಿಮೆಂಟ್ ರೇಷಿಯೋಕ್ಕಿಂತ ಮೇಲೆ ನೀವು ತಗೊಳ್ಳುವಾಗೇನೇ ಇಲ್ಲ. ಓಕೆ. ನಿಮ್ಮ ವ್ಯಾಲ್ಯೂಸ್ ಇದರ ಮೇಲೆ ಬಂದರೆ ಇದನ್ನೇ ತಗೊಳ್ಬೇಕು, ಇದರ ಕೆಳಗೆ ಬಂದರೆ ಫೈನ್, ನೋ ಪ್ರಾಬ್ಲಮ್. ಓಕೆ. ನೌ ಇಟ್ಸ್ ಕ್ಲಿಯರ್. ಈಗ ನಾವು ಸ್ಟೆಪ್ 4ಗೆ ನಾವೀಗ ಏನಾಯಿತು, ವಾಟರ್ ಟು ಸಿಮೆಂಟ್ ರೇಷಿಯೋ ಕಂಡುಹಿಡಿದಾಯಿತು ಅಲ್ವಾ. ಫಸ್ಟಲ್ಲಿ ಟಾರ್ಗೆಟ್ ಸ್ಟ್ರೆಂತ್ ಆಯಿತು, ಏರ್ ಕಂಟೆಂಟ್ ಆಯಿತು, ವಾಟರ್ ಟು ಸಿಮೆಂಟ್ ರೇಷಿಯೋ ಗೊತ್ತಾಯಿತು ನಮಗೆ ಅಲ್ವಾ. ಈಗ ವಾಟರ್ ಟು ಸಿಮೆಂಟ್ ರೇಷಿಯೋ ಗೊತ್ತಾಯಿತು ನಮಗೆ, ವಾಟರ್ ಗೊತ್ತಾಗಲಿಲ್ಲ, ಸಿಮೆಂಟ್ ಗೊತ್ತಾಗಲಿಲ್ಲ. ಸೊ ಈಗ ನಮ್ಮ ಸ್ಟೆಪ್ 4 ಅಂತ ಹೇಳೋದು ಸೆಲೆಕ್ಷನ್ ಆಫ್ ವಾಟರ್ ಕಂಟೆಂಟ್. ಇದು ನಮಗೆ ಎಲ್ಲಿಂದ ಬರ್ತದೆ, ಪೇಜ್ ನಂಬರ್ 5 ಟೇಬಲ್ 4 IS 10262 2019 ಇದೆ. 20 mm ಅಗ್ರಿಗೇಟ್ಗಳಿಗೆ ಬೇಸಿಕ್ 186 ಲೀಟರ್ಸ್ ಅಂತ ಅಲ್ಲಿ ಕೊಟ್ಟಿರ್ತಾರೆ. ನೀವು ಕಣ್ಣು ಮುಚ್ಕೊಂಡು ಬರೆದು ಬಿಡ್ಬೋದು. ಪೇಜ್ ನಂಬರ್ ಇದರಲ್ಲಿ ಕೋಡ್ ಬುಕ್ಕನ್ನೇ ನೋಡಿಕೊಂಡು ನೀವು ಅಲ್ಲಿ ಎಲ್ಲ ವರ್ಕ್ಔಟಲ್ಲಿ ಸೇಮ್ ಆಸ್ ಇಟ್ ಈಸ್ ಇರ್ತದೆ. ಓಕೆ. 186 ಲೀಟರ್ಸ್. ಬಟ್ ಇಲ್ಲಿ ನೀವು ಅರ್ಥ ಮಾಡಬೇಕಾಗಿದ್ದು, ಅಲ್ಲಿ ಕೊಟ್ಟಿರುವ ವಾಟರ್ ರಿಕ್ವೈರ್ಡ್ ಅದು 50 mm ಸ್ಲಂಪಿಗೆ ಅಲ್ವಾ. ಸ್ಲಂಪ್ ನಮಗೆ ಹೆಚ್ಚು ಬೇಕು ಅಂತ ಹೇಳಿದಾಗ ನಮ್ಗೆ ಏನು ಜಾಸ್ತಿ ಮಾಡಬೇಕು, ನೀರು ಜಾಸ್ತಿ ಹಾಕಬೇಕು, ಅಥವಾ ನಾವು ಕೆಮಿಕಲ್ ಅಡ್ಮಿಕ್ಸ್ಚರ್ಸನ್ನು ಹಾಕಬೇಕು, ಸೂಪರ್ ಪ್ಲಸ್ಟೈಸರನ್ನು ಹಾಕಬೇಕು. ಈ ಪ್ರಾಬ್ಲಮಲ್ಲಿ ನಿಮಗೆ ಸೂಪರ್ ಪ್ಲಸ್ಟೈಸರ್ ಹಾಕಬೇಕು ಅಂತ ಅವ್ರು ಕೊಡಲಿಲ್ಲ, ಅದರಿಂದ ನೀವು ಅದನ್ನು ಹಾಕಬೇಕಾಗಿಲ್ಲ.
ಬಟ್ ನಿಮಗೆ ಸ್ಲಂಪ್ ಏನು ಮಾಡಬೇಕು ಅಂತ ಬಂದಿದೆ, 0.9 ಫ್ಯಾಕ್ಟರ್ ಅಂತ ಬಂದಿದೆ ಅಲ್ವಾ, ಕಾಂಪ್ಯಾಕ್ಷನ್ ಫ್ಯಾಕ್ಟರ್. ಸೊ ನಿಮಗೆ ಸ್ಲಂಪ್ ಬರೋದು 75 mm ಅಲ್ವಾ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಏನು ಹೇಳುತ್ತೆ ಕೋಡು, ಇಲ್ಲಿ 186 ಲೀಟರ್ಸ್ ಅಂತ ಹೇಳೋದು 50 mm ಸ್ಲಂಪಿಗೆ. ನಿಮ್ಮ ಸ್ಲಂಪ್ ಯಾವಾಗಲೂ 50, 75, 100, 125 ಹೀಗೆ ಬರ್ತದೆ. ಮಧ್ಯದಲ್ಲಿ 80, 90 ಅಂತೆಲ್ಲ ಬರಲ್ಲ. ಓಕೆ, ಸೊ 50, ಇಫ್ ಇಟ್ ಈಸ್ ಇನ್ಕ್ರೀಸ್ಡ್ ಬೈ 25 mm, ಯು ಹ್ಯಾವ್ ಟು ಇನ್ಕ್ರೀಸ್ ವಾಟರ್ ಅಲ್ವಾ. ಈಗ 75 mm ಸ್ಲಂಪ್ ಬರಬೇಕು ಅಂದರೆ ನೀವು ನೀರು ಜಾಸ್ತಿ ಮಾಡಬೇಕು. ಎಷ್ಟು ಜಾಸ್ತಿ ಮಾಡಬೇಕು ಅಂದರೆ 3%. ಓಕೆ, 50 mm ಸ್ಲಂಪ್ ಹೆಚ್ಚು ಬರಬೇಕು ಅಂದರೆ ನೀವು 2 into 3, 6% ಮಾಡಬೇಕು. ಈಗ ನಿಮಗೆ ಬೇಕಾಗಿದ್ದು 75 mm. In your problem, 0.9 compaction factor is equal to 75 mm. So water required will be 186 is for 50 mm plus 3% of 186. 3 by 100 into 186. ಎಷ್ಟಾಯಿತು? 191.58 liters. Clear alva? Okay, see, water content required is 191.58 liters. Okay, ನಾವು ಏನು ಮಾಡಬೇಕು, ಟೇಬಲ್ 4ಅಲ್ಲಿ 186 ಲೀಟರ್ಸ್ ಕೊಟ್ಟಿದೆ, ಅದು 50 mm ಸ್ಲಂಪಿಗೆ. ನಿಮ್ಮ ಪ್ರಾಬ್ಲಮಲ್ಲಿ ಎಷ್ಟು ಸ್ಲಂಪ್ ಬೇಕು ಅಂತ ಅವ್ರು ಕೊಟ್ಟಿರ್ತಾರೆ, ಆ ಸ್ಲಂಪಿಗೆ 25 mm ಇನ್ಕ್ರೀಸ್ ಮಾಡಬೇಕಿದ್ರೆ ನೀವು 3% ಎಕ್ಸ್ಟ್ರಾ ನೀರು ಹಾಕೊಳ್ಬೇಕು. ಓಕೆ, ಸೊ ಈ ರೀತಿ ನಾನು ಮಾಡಿದಾಗೆ 186 ಪ್ಲಸ್ 3% ಆಫ್ 186 ಮಾಡ್ಬೋದು, ಅಥವಾ 186 ಇಂಟು 1.03 ಅಂತ ಮಾಡ್ಬೋದು. 100 mm ಸ್ಲಂಪ್ ಅಂತ ಕೊಟ್ಟಿದ್ರೆ ಅದು 1.06 ಅಥವಾ 6% ಅಂತ ಆಗುತ್ತೆ. 125 ಆಗಿದ್ರೆ 3 into 3, 9% ಆಗುತ್ತೆ. ಹಾಗೆ ಫಾರ್ ಎವರಿ 25 mm ಇನ್ಕ್ರೀಸ್ ಇನ್ ಸ್ಲಂಪ್ ಯು ಹ್ಯಾವ್ ಟು ಇನ್ಕ್ರೀಸ್ ವಾಟರ್ ಪರ್ಸೆಂಟೇಜ್ ಬೈ 3. ಓಕೆ, 3% ಯು ಹ್ಯಾವ್ ಟು ಇನ್ಕ್ರೀಸ್. ಸೊ ಇದು ಇಲ್ಲಿ ತನಕ ಕ್ಲಿಯರ್. ಈಗ ನಾನು ಹೇಳ್ತೇನೆ, ಈ ನಿಮ್ಮ ಪ್ರಾಬ್ಲಮಲ್ಲಿ ಸೂಪರ್ ಪ್ಲಸ್ ಸೈಜರ್ ಬೇಡ ಅಲ್ವಾ. ಸೊ ನಿಮಗೆ 191.58 ಲೀಟರ್ಸ್ ಬೇಕು ಅಂತ ಇಲ್ಲಿ ಬಂದಿದೆ. In case if super plus seizure is mentioned in your problem, what you have to do, then you have to do these steps. ಇಲ್ಲಿ ನೀವು ಮಾಡಕ್ಕೆ ಹೋಗಬೇಡಿ, ಕೇಳದಿದ್ರೆ ಮಾಡಲಿಕ್ಕೆ ಹೋಗಬಾರ್ದು. ಅವ್ರು ಹಾಕಿದ್ರೆ ಮಾತ್ರ ನೋಡಿ. Note, in the problem no super plus seizure is given, no need to reduce the water content. If super plus seizure is used, then you should reduce the water content. ನಾವು ಸೂಪರ್ ಪ್ಲಸ್ ಸೈಜರ್ ಡೋಸೇಜ್ ನಾವು ಯಾವಾಗಲೂ 0.1 ಇಂದ 2% ಅಂತ ಇಟ್ಕೊಳ್ತೀವಿ. ನಿಮ್ಮ ಕೋಡ್ ಬುಕ್ಕಲ್ಲಿ 1% ಹಾಕೊಂಡು ಮಾಡಿದ್ದಾರೆ, ನೀವು ಅದನ್ನೇ ಫಾಲೋ ಮಾಡಿ. 1% ಸೂಪರ್ ಪ್ಲಸ್ ಸೈಜರ್ ಉಪಯೋಗಿಸಿದರೆ ನೀರಿನ ಅಂಶವನ್ನು ನೀವು 23% ಕಡಿಮೆ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಆಲ್ರೆಡಿ ವರ್ಕೌಟ್ ಮಾಡಿರ್ತೀರಿ 191.58 ಅಂತೇಳಿ. ಸೂಪರ್ ಪ್ಲಸ್ ಸೈಜರ್ 1% ತಗೊಂಡಿದ್ರೆ ನೀವು ವಾಟರ್ ರಿಕ್ವೈರ್ಡನ್ನು 23% ಕಡಿಮೆ ಮಾಡ್ಬೋದು. ನೋಡಿ ಇಲ್ಲಿ 191.58 ಮೈನಸ್ 23% ಆಫ್ 191.58 ಅಂದರೆ 23/100 ಇಂಟು 191.58 ಇಷ್ಟು 147.53 ಲೀಟರ್ಸ್ ಬರುತ್ತೆ. ಇಫ್ ಎಟ್ ಆಲ್ ಯು ಆರ್ ಯೂಸಿಂಗ್ 1% ಆಫ್ ದಿ 1% ಆಫ್ ಸೂಪರ್ ಪ್ಲಸ್ ಸೈಜರ್. ಓಕೆ, ಈಗ ನಾವು ಸೂಪರ್ ಪ್ಲಸ್ ಸೈಜರ್ ಡೋಸೇಜ್ ಹೇಳುವಾಗ ನಾವು ಯಾವಾಗಲೂ ಅದು ಸಿಮೆಂಟಿನ ಕ್ವಾಂಟಿಟಿ ಮೇಲೆ ಹೇಳ್ತೀವಿ, ಟೋಟಲ್ ವಾಲ್ಯೂಮ್ ಮೇಲೆ ಹೇಳಲ್ಲ. ಓಕೆ, ಸಿಮೆಂಟ್ ಎಷ್ಟು ತಗೊಳ್ತೀವಿ ಅದಕ್ಕೆ ಇಷ್ಟು % ಸೂಪರ್ ಪ್ಲಸ್ ಸೈಜರ್ ಅಂತ ಹೇಳ್ತೀವಿ ನಾವು. ಓಕೆ, ಅದು ನೆಕ್ಸ್ಟ್ ಪ್ಲಸ್ ಸೈಜರ್ ಉಪಯೋಗಿಸ್ಕೊಂಡು ಬಂದ ಪ್ರಾಬ್ಲಮನ್ನು, ವರ್ಕ್ಔಟ್ ಪ್ರಾಬ್ಲಮ್ ನಿಮ್ಮ ಕೋಡಲ್ಲಿ ಇದೆ, ಅದನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಗೊತ್ತಾಗದಿದ್ರೆ ಕಾಲ್ ಮಾಡಿದರೆ ನಾನು ಹೇಳ್ತೀನಿ. ಓಕೆ, ಸೊ ನೌ ಇಟ್ ಇಸ್ ಕ್ಲಿಯರ್. ಇಫ್ ಸೂಪರ್ ಪ್ಲಸ್ ಸೈಜರ್ ಯೂಸ್ಡ್, ಅಲ್ಲಿ ಮಾಡುವಾಗ ನೀವು ಏನು ಮಾಡ್ತೀವಿ ಅಂದರೆ ಈ ಸೂಪರ್ ಪ್ಲಸ್ ಸೈಜರ್ ವಾಲ್ಯೂಮನ್ನು ಸಹ ನೀವು ಕಾಂಕ್ರೀಟಿಗೆ ಆ್ಯಡ್ ಮಾಡ್ಕೊಳ್ತೀರಿ. ಓಕೆ, ಮತ್ತು ನೀರನ್ನು ಕಡಿಮೆ ಮಾಡ್ತೀರಿ. ನಾವು ನೆಕ್ಸ್ಟ್ ಸ್ಟೆಪ್, ಈಗ ನಮಗೆ ಏನಾಗಿ ಗೊತ್ತಾಯಿತು, ವಾಟರ್ ಕಂಟೆಂಟ್ ಎಷ್ಟು ಬೇಕು ಅಂತ ಕಂಡುಹಿಡಿದೆವು ಅಲ್ವಾ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಟಾರ್ಗೆಟ್ ಸ್ಟ್ರೆಂತ್ ಆಯಿತು, ಏರ್ ಕಂಟೆಂಟ್ ಆಯಿತು, ವಾಟರ್ ಸಿಮೆಂಟ್ ರೇಷಿಯೋ ಆಯಿತು, ವಾಟರ್ ಕಂಟೆಂಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು, ನಮಗೆ ಸಿಮೆಂಟ್ ಕಂಟೆಂಟ್ ಎಷ್ಟು ಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಸಿಮೆಂಟ್ ಕಂಟೆಂಟ್. ಸೊ ನಾನು ಆಗಲೇ ಹೇಳಿದೆ ಅಲ್ವಾ, ಸಿಮೆಂಟ್ ಕಂಟೆಂಟ್ ನಾವು ಇಲ್ಲಿ ಏನನ್ನು ಕಂಡುಹಿಡಿತೀವಿ ಅದನ್ನು ನಾವು ಏನು ಮಾಡಬೇಕು, IS 456 2000 ಟೇಬಲ್ 5 ಎಕ್ಸ್ಪೋಜರ್ ಕಂಡೀಷನ್ಗೆ ಮ್ಯಾಚ್ ಮಾಡಬೇಕು.
ಮಿನಿಮಮ್ ಸಿಮೆಂಟ್ ಕಂಟೆಂಟಿಗೆ ನಾವು ಚೆಕ್ ಮಾಡಬೇಕು. ನಾವು ಆಲ್ರೆಡಿ ಅಲ್ಲಿ ನೋಡಿದ್ದೀವಿ 300 kg ಅಂತ ಅಲ್ಲಿ ತೋರಿಸಿದ್ರು. ನಿಮ್ದು ಎಷ್ಟು ಬರ್ತದೆ ಅಂತ ನೋಡೋಣ. ಇಲ್ಲಿ ನೋಡಿ ವಾಟರ್ ಸಿಮೆಂಟ್ ರೇಷಿಯೋ 0.53. ನೀರು ನಾವು ಈಗ ಕಂಡುಹಿಡಿದೀವಿ ಅಲ್ವಾ ಸ್ಟೆಪ್ 4 ಅಲ್ಲಿ 191.58 ಬೈ ಸಿಮೆಂಟ್ ಇಸ್ ಈಕ್ವಲ್ ಟು 0.53. ಸಿಮೆಂಟ್ ಇಸ್ ಈಕ್ವಲ್ ಟು 191.58 ಡಿವೈಡೆಡ್ ಬೈ 0.53, 361.47 kg. This is so much quantity of cement is required. So your values are 361.47 kg. Minimum cement content is 300 kg, and it is okay. Now it is fine. See, our concept is to find out the quantities of ingredient required for making 1 cubic meter of concrete. ಅಲ್ವಾ, 1 cubic meter ಕಾಂಕ್ರೀಟ್ಗೆ ಮಾಡಲಿಕ್ಕೆ ಸಿಮೆಂಟ್, ವಾಟರ್ ಮತ್ತು ಅಗ್ರಿಗೇಟ್ಗಳು ಎಷ್ಟು kg ಬೇಕು ಅಂತ. ಓಕೆ, ಸೊ ಮಿಕ್ಸ್ ಡಿಸೈನ್ ಅಂತ ಹೇಳಿದಾಗಲೇ ಯು ಆರ್ ಮೇಕಿಂಗ್ ಕಾಂಕ್ರೀಟ್ ಬೈ ವೇಯ್ ಬ್ಯಾಚಿಂಗ್ ಮೆಥಡ್. ಇಟ್ಸ್ ನಾಟ್ ಬೈ ವಾಲ್ಯೂಮ್ ಬ್ಯಾಚಿಂಗ್, ಇಟ್ ಈಸ್ ವೇಯ್ ಬ್ಯಾಚಿಂಗ್. ಓಕೆ, ಸೊ ನೋ ರೇಷಿಯೋಸ್ ವಿಲ್ ಬಿ ಗಿವನ್ ಹಿಯರ್. ಓಕೆ, ಇಟ್ ಈಸ್ ವೇಯ್ ಬ್ಯಾಚಿಂಗ್. ಸೊ ಬಟ್ you are making concrete for 1 cubic meter and you are calculating the quantities required in mass. Now that let us see now. Step 5 ತನಕ ಮುಗಿದಿದೆ. ಈಗ ಸ್ಟೆಪ್ ಸಿಮೆಂಟ್ ಕಂಟೆಂಟ್ ಎಷ್ಟು ಬಂದಿದೆ ಅಂತ ಇಲ್ಲಿದೆ. ಸ್ಟೆಪ್ 6 ಕೋಡ್ ಬುಕ್ ಫಾಲೋ ಮಾಡ್ತಾ ಬರಬೇಕು. ಇಟ್ಸ್ ನಥಿಂಗ್ ಬಟ್ ಕಾಪಿಂಗ್ ಓನ್ಲಿ. ಓಕೆ, ಬಟ್ ನಾವು ತಿಳ್ಕೊಂಡು ಕಾಪಿ ಮಾಡಬೇಕು ಅಷ್ಟೇ. ಪ್ರಪೋರ್ಷನಿಂಗ್ ಆಫ್ ವಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್ ಅಂಡ್ ಫೈನ್ ಅಗ್ರಿಗೇಟ್ ಇನ್ ಆಲ್ ಇನ್ ಅಗ್ರಿಗೇಟ್. ಸಿ, ನಮಗೆ ಈಗ ನೀರು ಎಷ್ಟು ಬೇಕು ಅಂತ ಗೊತ್ತಾಯ್ತು, ಏರ್ ಕಂಟೆಂಟ್ ಗೊತ್ತಾಯ್ತು, ಸಿಮೆಂಟ್ ಕಂಟೆಂಟ್ ಗೊತ್ತಾಯ್ತು. ಒಂದು ಕಾಂಕ್ರೀಟ್ ಅಲ್ಲಿ ನಮಗೆ ಇವುಗಳು ಈಗ ನಾವು ಗೊತ್ತಾಗಿರೋದೆಲ್ಲ ಬಿಟ್ಟರೆ ಇನ್ನು ಉಳಿದಿರೋದು ಯಾವುದು? ಅಗ್ರಿಗೇಟ್ಗಳ ಪರ್ಸೆಂಟೇಜ್. ಸೊ ಅಗ್ರಿಗೇಟ್ಗಳ ವಾಲ್ಯೂಮ್. ಸೊ ನಮಗೆ ಅದನ್ನು ಏನು ಹೇಳ್ತೀವಿ ನಾವು? ಆಲ್ ಇನ್ ಅಗ್ರಿಗೇಟ್. ಸೊ ಟೋಟಲ್ ವಾಲ್ಯೂಮ್ ಮೈನಸ್ ವಾಲ್ಯೂಮ್ ಆಫ್ ಸಿಮೆಂಟ್ ಮೈನಸ್ ವಾಲ್ಯೂಮ್ ಆಫ್ ಸಿಮೆಂಟ್ ಮೈನಸ್ ವಾಲ್ಯೂಮ್ ಆಫ್ ಏರ್ ಮಾಡಿದಾಗ ಉಳಿದಿರೋ ವಾಲ್ಯೂಮ್ ಅಗ್ರಿಗೇಟ್ಗಳ ವಾಲ್ಯೂಮ್. ಅದು ಎಷ್ಟು ಇದೆ ಅಂತ ನಮಗೆ ಇನ್ನು ಗೊತ್ತಿಲ್ಲ. ಇದು ಇಡೀ ಮಿಕ್ಸ್ ಡಿಸೈನಲ್ಲಿ ಸ್ಟೆಪ್ 6 ಅಂತ ಹೇಳೋದು ಒಂದು ಸ್ವಲ್ಪ ಆಲೋಚನೆ ಮಾಡಬೇಕಾದ ಸ್ಟೆಪ್ಸ್. ಓಕೆ, ಸ್ವಲ್ಪ ಥಿಂಕ್ ಮಾಡಬೇಕು. ಸೊ ನಾವು ಏನು ಮಾಡೋಣ, ನಮಗೆ ಪ್ರಾಬ್ಲಮಲ್ಲಿ ನಾನು ಹೇಳಿದೆ ಅಲ್ವಾ, ಅಲ್ಲಿ ಝೋನ್ ಲೆವೆಲ್ ಅಂತ ಹೇಳಿದೆ. ಒಂದೊಂದು ಪ್ರಾಬ್ಲಮಲ್ಲಿ ಒಂದು ಪೇಜ್ ಫುಲ್ ಕೊಟ್ಟಿರ್ತಾರೆ. ಅದೆಲ್ಲವೂ ಏನೂ ಬೇಡ, ನಮಗೆ ಅಲ್ಲಿ ಬೇಕಾಗಿದ್ದು ಸ್ಯಾಂಡ್ ಯಾವ ಝೋನಲ್ಲಿ ಬರ್ತದೆ ಅಂತ ತಿಳ್ಕೊಳ್ಳಿಕ್ಕೆ. ಓಕೆ, ಸ್ಯಾಂಡ್ ನಿಮ್ಮ ಪ್ರಾಬ್ಲಮಲ್ಲಿ ಝೋನ್ 2 ಅಲ್ಲಿ ಇದೆ. ಇಲ್ಲಿ ನಾವು ತೋರಿಸ್ತೀನಿ. ಸಿ, ನಿಮ್ಮ ಪ್ರಾಬ್ಲಮಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಕನ್ಫರ್ಮಿಂಗ್ ಟು ಝೋನ್ 2 ಫೈನ್ ಅಗ್ರಿಗೇಟ್. ಓಕೆ, ಸೊ ಇಲ್ಲಿ ನಾವು ಸ್ಟೆಪ್ 6 ಅಲ್ಲಿ ಆಯ್ತಲ್ಲ. ಸ್ಟೆಪ್ 6 ಅಲ್ಲಿ ಈಗ ನಾವು ಏನು ಕಂಡುಹಿಡಿತೀವಿ? ಆಲ್ ಇನ್ ಅಗ್ರಿಗೇಟ್ ಅಂದರೆ ಅಗ್ರಿಗೇಟ್, ಫೈನ್ ಅಗ್ರಿಗೇಟ್ ಮತ್ತು ಕೋರ್ಸ್ ಅಗ್ರಿಗೇಟ್ಗಳ ಟೋಟಲ್ ವಾಲ್ಯೂಮ್ ಅಲ್ಲಿ ಕೋರ್ಸ್ ಅಗ್ರಿಗೇಟ್ ಎಷ್ಟಿದೆ, ಫೈನ್ ಅಗ್ರಿಗೇಟ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ. ಅಂದರೆ ಅಗ್ರಿಗೇಟ್ಗಳಲ್ಲಿ ಕೋರ್ಸ್ ಎಷ್ಟಿರಬೇಕು, ಫೈನ್ ಅಗ್ರಿಗೇಟ್ ಎಷ್ಟಿರಬೇಕು ಅಂತ ತಿಳ್ಕೊಳ್ಳಿಕ್ಕಾಗಿ ಇರೋದು ನಮಗೆ ಸ್ಟೆಪ್ 6. ಓಕೆ, ಓಕೆ, ಇಟ್ ಈಸ್ ಟೋಟಲ್ ವಾಲ್ಯೂಮ್ ಅಲ್ಲಿ ಹೇಳ್ತಾ ಇಲ್ಲ, ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ಸ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಕೋರ್ಸ್ ಆ್ಯಂಡ್ ಫೈನ್ ಅಗ್ರಿಗೇಟ್. ಸೊ ನಾವು ಗೋ ಟು ದ ಟೇಬಲ್ 5, IS 10262/2009, page number 6. So in the data, sand zone is given, it is zone number 2. So ಇಲ್ಲಿ ನೋಡಿ, ಇದೇ ಇಷ್ಟನೇ ನಾನು ಹೇಳ್ತಾ ಇರೋದು. ಇದು ನಿಮ್ಮ ಇಲ್ಲಿ ಕೊಟ್ಟಿದೆ ವಾಲ್ಯೂಮ್ ಆಫ್ ಕೋರ್ಸ್ ಅಗ್ರಿಗೇಟ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಟೋಟಲ್ ಅಗ್ರಿಗೇಟ್. ಟೋಟಲ್ ಅಗ್ರಿಗೇಟ್ ಈಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಫಾರ್ ಡಿಫ್ರೆಂಟ್ ಝೋನ್ಸ್ ಆಫ್ ಫೈನ್ ಅಗ್ರಿಗೇಟ್. ಈಗ ನಮ್ಮ ಪ್ರಾಬ್ಲಮ್ ಅಲ್ಲಿ ಝೋನ್ 2 ಅಂತ ಕೊಟ್ಟಿದ್ರೆ ನಾವು ಇದನ್ನು ನೋಡಬೇಕು. 20 mm ಅಂತ ಹೇಳೋದು ನಮ್ಮ ಇಲ್ಲಿ ಸೈಜ್ 20 mm. ಸೊ ಇದರ ಅಗೇನೆಸ್ಟ್ ಆಗಿ ನಾವು ಈಗ ನೋಡಿದಾಗ 0.62 ಅಂತ ಬರ್ತದೆ. ಅದರ ಅರ್ಥ ಟೋಟಲ್ ಅಗ್ರಿಗೇಟ್ ಆಲ್ ಇನ್ ಅಗ್ರಿಗೇಟ್ಗಳಲ್ಲಿ 62% 20 mm ಅಗ್ರಿಗೇಟ್ ಇರಬೇಕು, ಬಾಕಿ ಉಳಿದ 38% ಅಂತ ಹೇಳೋದು ಫೈನ್ ಅಗ್ರಿಗೇಟ್ ಇರಬೇಕು ಅಂತ ಲೆಕ್ಕ. ನಾವು ಸಿಂಪಲ್ ಆಗಿ ಯೋಚನೆ ಮಾಡಿದರೆ. ಸೊ ಇಲ್ಲಿ ನೋಡಿ 0.62 ಝೋನ್ 2 ಅಗೇನೆಸ್ಟ್ ಅಲ್ಲಿ 20 mm ಮ್ಯಾಕ್ಸಿಮಮ್ ಸೈಜ್ ಆಫ್ ಅಗ್ರಿಗೇಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಯುವರ್ ವ್ಯಾಲ್ಯೂ ವಿಲ್ ಬಿ 0.62. ಅದರ ಅರ್ಥ ಆಲ್ ಇನ್ ಅಗ್ರಿಗೇಟ್ ಅಲ್ಲಿ 0.62 ಅಂದರೆ 62% ಇರೋದು ಕೋರ್ಸ್ ಅಗ್ರಿಗೇಟ್, 38% ಇರೋದು ಫೈನ್ ಅಗ್ರಿಗೇಟ್ ಅಂತ. ಆಗ ನಮಗೆ ಎಲ್ಲದರದ್ದು ಸಹ ಗೊತ್ತಾಗ್ಬಿಡ್ತದೆ. ಓಕೆ, ಬಟ್ ಇಷ್ಟು ಸುಲಭದಲ್ಲಿ ಇದು ಮುಗಿಯಲ್ಲ, ಇಟ್ಸ್ ವೆರಿ ಟ್ರಿಕ್ಕಿ. ಸಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ದೀಸ್ ವ್ಯಾಲ್ಯೂಸ್ ಗಿವನ್ ಆರ್ ಫಾರ್ ವಾಟರ್ ಸಿಮೆಂಟ್ ರೇಷಿಯೋ 0.50. ಇಲ್ಲಿ ಕೊಟ್ಟಿರುವ ಎಲ್ಲ ವ್ಯಾಲ್ಯೂಸ್ಗಳು ಡೈರೆಕ್ಟ್ ಆಗಿ ಅಪ್ಲಿಕೇಬಲ್ ಯಾವಾಗ ಆಗ್ತದೆ? ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ 0.5 ಬಂದಾಗ ಮಾತ್ರ. ಓಕೆ, ಸೊ ನಿಮ್ಮ ವ್ಯಾಲ್ಯೂಸ್ ಎಷ್ಟು? 0.53. ಆಗ 0.53 ಬಂದಾಗ ಏನು ಮಾಡಬೇಕು ಅಂತ ಹೇಳೋದಕ್ಕೆ, ಈ ಟೇಬಲ್ ಕೆಳಗಡೆ
ಡಿಟೇಲ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಏನು ಹೇಳಿರ್ತಾರೆ ಕೋಡ್ ಬುಕ್ಕಲ್ಲಿ, ದೀಸ್ ವ್ಯಾಲ್ಯೂಸ್ ಆರ್ ಫಾರ್ ವಾಟರ್ ಸಿಮೆಂಟ್ ರೇಷಿಯೋ 0.5. ಇಫ್ ದ ವಾಟರ್ ಸಿಮೆಂಟ್ ರೇಷಿಯೋ ಇಸ್ ಹೈಯರ್ ಆರ್ ಲೋವರ್, ನೀವು 0.53 ಬರ್ಬೋದು, 0.45 ಬರ್ಬೋದು, 0.40 ಬರೋದು. ಸೊ ಕೋಡ್ ಬುಕ್ ಏನು ಹೇಳುತ್ತೆ ಅಂದರೆ, ಫಾರ್ ಎವರಿ increase of decrease of water cement ratio by 0.05, water cement ratio 0.05 increase ಅಥವಾ ಡಿಕ್ರೀಸ್ ಆದರೆ ಈ ಪರ್ಸೆಂಟೇಜ್ಗಳಲ್ಲಿ ಕೋರ್ಸ್ ಅಗ್ರಿಗೇಟೆಡ್ ಪರ್ಸೆಂಟೇಜ್ಗಳು 0.01 ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕು ಅಂತ. ಅದು ಕೋಡಲ್ಲಿರುವ ಜನರಲ್ ಕ್ಲಾಸಿಫಿಕೇಶನ್. ಅಂದರೆ ಅದನ್ನು ನಾನು ಸಿಂಪ್ಲಿಫೈ ಮಾಡ್ತೀನಿ. ವಾಟರ್ ಸಿಮೆಂಟ್ ರೇಷಿಯೋ ಗ್ರೇಟರ್ ದೆನ್ 0.50 ಬಂದರೆ, ವಾಟರ್ ಸಿಮೆಂಟ್ ರೇಷಿಯೋ ಬಂದರೆ ನೀವು ಈ ವ್ಯಾಲ್ಯೂವನ್ನು ಡಿಕ್ರೀಸ್ ಮಾಡಬೇಕು. ಓಕೆ, ಇಲ್ಲಿ ನೋಡಿ, ವಾಟರ್ ಸಿಮೆಂಟ್ ರೇಷಿಯೋ ಗ್ರೇಟರ್ ದೆನ್ 0.5, ದ ಅಬೋವ್ ವ್ಯಾಲ್ಯೂ ಟು ಬಿ ಡಿಕ್ರೀಸ್ಡ್. ಓಕೆ, ಬೈ ಹೌ ಮಚ್? ಇಟ್ಸ್ ಗಿವನ್ ಫಾರ್ ಎವರಿ 0.05 ವಾಟರ್ ಸಿಮೆಂಟ್ ರೇಷಿಯೋ ಡಿಕ್ರೀಸ್, ಯು ಹ್ಯಾವ್ ಟು ಡಿಕ್ರೀಸ್ 0.01 ವ್ಯಾಲ್ಯೂ. ಅದೇ ರೀತಿ ಇಫ್ ದ ವಾಟರ್ ಸಿಮೆಂಟ್ ರೇಷಿಯೋ ಇಸ್ ಲೆಸ್ ದೆನ್ 0.50, ಫಸ್ಟ್ ಒನ್ ಇಸ್ if the water cement ratio is increased 0.50 ಆದರೆ ನೀವು ಎಷ್ಟು ವ್ಯಾಲ್ಯೂ ಆಫ್ ಪರ್ಸೆಂಟೇಜನ್ನು ಡಿಕ್ರೀಸ್ ಮಾಡಬೇಕು ಅಂದರೆ, ನಿಮ್ಮ ಇನ್ಕ್ರೀಸ್ಡ್ ವಾಟರ್ ಸಿಮೆಂಟ್ ರೇಷಿಯೋ ಇರ್ತದಲ್ಲ, ಈಗ ನಿಮಗೆ 0.53 ಇದ್ದರೆ, ಇದು 0.05 ಇದ್ದರೆ, ನೀವು ಇದು 0.5, ನಿಮ್ಮದು 0.53 ಅಂದರೆ ನಿಮ್ಮ ಡಿಫ್ರೆನ್ಸ್ ಎಷ್ಟಿತ್ತು? 0.03 ಆಯಿತು. ಅಂದರೆ ವಾಟರ್ ಸಿಮೆಂಟ್ ರೇಷಿಯೋದಲ್ಲಿ 0.05 ವ್ಯತ್ಯಾಸ ಬಂದರೆ, ಅಂದರೆ ಜಾಸ್ತಿ ಆದರೆ ನೀವು 0.01 ಈ ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕು. ಸೊ ವಾಟರ್ ಸಿಮೆಂಟ್ ರೇಷಿಯೋ 0.5ಕ್ಕಿಂತ ಜಾಸ್ತಿ ಬಂದರೆ ನೀವು ಈ ಪರ್ಸೆಂಟೇಜನ್ನು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಬೇಕು ಅಂದರೆ, ವಾಟರ್ ಸಿಮೆಂಟ್ ರೇಷಿಯೋ 0.05 ವ್ಯತ್ಯಾಸ ಬಂದರೆ 0.01 ಕಡಿಮೆ ಮಾಡಬೇಕು. ಓಕೆ, ನಮಗೆ ಎಷ್ಟು ವ್ಯತ್ಯಾಸ ಬಂದಿದೆ ಅಂತೇಳಿ ಕ್ಯಾಲ್ಕುಲೇಷನಲ್ಲಿ ಮಾಡುವ. ಅದಕ್ಕಿಂತ ಮುಂಚೆ ಇದನ್ನು ನೋಡೋಣ. ವಾಟರ್ ಸಿಮೆಂಟ್ ರೇಷಿಯೋ ಕಡಿಮೆ ಬಂದರೆ ಈ ಪರ್ಸೆಂಟೇಜ್ಗಳನ್ನು ಇನ್ಕ್ರೀಸ್ ಮಾಡಬೇಕು. ಓಕೆ, ಈಗ ನಮ್ಮದು ಜಾಸ್ತಿ ಇದೆ, ನಮಗೆ ಡಿಕ್ರೀಸ್ ಆಗಬೇಕು. ಇನ್ ಕೇಸ್ ಕಡಿಮೆ ಬಂದರೆ, 0.50ಕ್ಕಿಂತ ಕಡಿಮೆ ಬಂದರೆ, ದ ಅಬೋವ್ ವ್ಯಾಲ್ಯೂಸ್ ಟು ಬಿ ಇನ್ಕ್ರೀಸ್ಡ್ ಆಸ್ 0.01 ಫಾರ್ ಎವರಿ ಡಿಕ್ರೀಸ್ ಆಫ್ 0.05 ವಾಟರ್ ಸಿಮೆಂಟ್ ರೇಷಿಯೋ. ನಮ್ಮ ಪ್ರಾಬ್ಲಮಿಗೆ ಬರೋಣ. ಅವರ್ ಪ್ರಾಬ್ಲಮ್, ವಾಟರ್ ಸಿಮೆಂಟ್ ರೇಷಿಯೋ ಇಸ್ 0.53. ದಟ್ ಮೀನ್ಸ್ ದ ಡಿಫರೆನ್ಸ್ ಈಸ್ 0.50 minus 0.53, that is 0.03. 0.03 ಮೋರ್ ದೆನ್ 0.5 ಅಲ್ವಾ? ಸೊ 0.53 ಅಂದರೆ 0.03 ಡಿಫ್ರೆನ್ಸ್ ಬಂತು. ಅಂದರೆ 0.005 ವ್ಯತ್ಯಾಸ ಬಂದರೆ 0.01 ನಾವು ಪ್ಲಸ್ ಆರ್ ಮೈನಸ್ ಮಾಡಬೇಕಿತ್ತು. ಹಾಗಿದ್ರೆ 0.03 ಬಂದರೆ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ನಿಮ್ಮ ಈ ಚೇಂಜಸ್ ಇದೆಯಲ್ಲ 0.006 ನೀವು ವ್ಯತ್ಯಾಸ ಮಾಡಬೇಕಂದ್ರೆ ಡಿಕ್ರೀಸ್ ಮಾಡಬೇಕಾಗಿರೋದು 0.00. ಈ ವ್ಯಾಲ್ಯೂಯಿಂದ ಡಿಕ್ರೀಸ್ ಮಾಡಬೇಕು. ಯಾಕೆ ಅಂದರೆ ನಿಮ್ಮದು ವ್ಯಾಲ್ಯೂ, ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗಬೇಕು. ಹೇಗೆ, ಎಷ್ಟು ಡಿಕ್ರೀಸ್ ಮಾಡಬೇಕು ಅಂದರೆ 0.05 ಇನ್ಕ್ರೀಸ್ ಆಗಿದ್ದರೆ ನೀವು 0.01 ಡಿಕ್ರೀಸ್ ಮಾಡಬೇಕಿತ್ತು. ನಿಮ್ಮದು ಇನ್ಕ್ರೀಸ್ ಆಗಿರೋದು 0.03 ಅಲ್ವಾ? 0.03 ಅಂದಾಗ ನಮಗೇನು ಗೊತ್ತಾ, 0.01 ಇನ್ಕ್ರೀಸ್ ಮಾಡಬೇಕಾಗಿತ್ತು 0.05 ಆದರೆ ನಮ್ದು ಇರೋದು 0.03 ಅಲ್ಲ. ಅದರಿಂದ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ 0.0006 ಬರ್ತದೆ. ಸೊ ದ ರಿವೈಸ್ಡ್ ಪರ್ಸೆಂಟೇಜ್ ಈಸ್ 0.62 ಮೈನಸ್ 0.006. ಇದು ನಿಮ್ಮ ವ್ಯಾಲ್ಯೂಸ್. ಓಕೆ, ಸಿಂಪಲ್ ಆಗಿ ಅಗೇನ್ ಫಸ್ಟ್ ಟೈಮ್ ಆಗಿರೋದ್ರಿಂದ ನಿಮಗೆ ಸ್ವಲ್ಪ ಕಷ್ಟ ಬರ್ಬೋದು. ಇಲ್ಲಿ ನೋಡಿ, ಈ ವ್ಯಾಲ್ಯೂಸ್ ಏನಿದೆ ಇದು ನಿಮಗೆ ವಾಟರ್ ಸಿಮೆಂಟ್ ರೇಷಿಯೋ 0.50ಗೆ. ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟು? 0.53. ಸೊ ಅದು ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟೇ ಇರಲಿ, 0.50ಕ್ಕಿಂತ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಆದರೆ ಈ ವ್ಯಾಲ್ಯೂಸ್ಗಳು ಡಿಕ್ರೀಸ್ ಆಗ್ತದೆ. ವಾಟರ್ ಸಿಮೆಂಟ್ ರೇಷಿಯೋ ಈ 0.5ಇಂದ ಕಡಿಮೆ ಇದ್ದರೆ ಈ ವ್ಯಾಲ್ಯೂಸ್ಗಳು ಇನ್ಕ್ರೀಸ್ ಆಗ್ತದೆ. ಓಕೆ, ಎಷ್ಟು ಡಿಕ್ರೀಸ್ ಎಷ್ಟು ಇನ್ಕ್ರೀಸ್ ಇಲ್ಲಿ ನೋಡಿ. 0.05 ಅದು ಪ್ಲಸ್ ಆರ್ ಮೈನಸ್ ಏನೇ ಇರಲಿ, ಮೊದಲು ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ ಮೈನಸ್ 0.50, 0.05 ವಾಟರ್ ಸಿಮೆಂಟ್ ರೇಷಿಯೋ ಇನ್ಕ್ರೀಸ್ ಆದರೆ ನೀವು ಅಲ್ಲಿ ಮಾಡಬೇಕಾದದ್ದು 0.01 ಪರ್ಸೆಂಟೇಜ್ಗಳ ವ್ಯತ್ಯಾಸ. ಪ್ಲಸ್ ಆರ್ ಮೈನಸ್ ಅಂತ ಹೇಳೋದು ಅನಂತರ ಮಾತು. ನಿಮ್ಮ ಇದರಲ್ಲಿ ಎಷ್ಟು? 0.03 ವ್ಯತ್ಯಾಸ ಬಂದಿದೆ. 0.53 ನಿಮ್ಮದು ಇಲ್ಲಿ ಕೊಟ್ಟಿರೋದು 0.5ಗೆ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಎಷ್ಟು ಬರ್ತದೆ? 0.006. ಅಂದರೆ ಇಲ್ಲಿ ಇದು ನಮ್ಮ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಇರೋದ್ರಿಂದ ನಾವು ಈ ವ್ಯಾಲ್ಯೂಸಿಂದ
ಈ ಡಿಫ್ರೆನ್ಸನ್ನು ಕಳಿಬೇಕು. ಇಲ್ಲಿ ಕಳೆದಿದ್ದೀವಿ. ಓಕೆ, ಇಟ್ಸ್ ಕ್ಲಿಯರ್. ಡೌಟ್ ಇದ್ದರೆ ಕಾಲ್ ಮಾಡಿ, ತಿರುಗಿ ಹೇಳ್ತೀನಿ. ಈ ಕೋರ್ಸ್ ಅಗ್ರಿಗೇಟ್ ಪರ್ಸೆಂಟೇಜ್ ಇಸ್ ಇನ್ ಆಲ್ ಇನ್ ಅಗ್ರಿಗೇಟ್ ಈಸ್ 0.614. ಓಕೆ, ಇಲ್ಲಿ ಪರ್ಸೆಂಟೇಜ್ ಆಫ್ ಕೋರ್ಸ್ ಅಗ್ರಿಗೇಟ್ ನಾವು ಒಂದರಲ್ಲಿ 0.614% ಭಾಗ ಕೋರ್ಸ್ ಅಗ್ರಿಗೇಟ್ ಇದ್ದಿದೆ. ಫೈನ್ ಅಗ್ರಿಗೇಟ್ ಎಷ್ಟಿರುತ್ತೆ? 1 ಮೈನಸ್ 0.614 ಎಷ್ಟಾಯಿತು? 0.386. ಓಕೆ, ಸೊ ರಿಮೆಂಬರ್ ದಿಸ್ ಈಸ್ ನಾಟ್ ಟೋಟಲ್ ವಾಲ್ಯೂಮ್ ಬಟ್ ಕಂಬೈನ್ಡ್ ಕೋರ್ಸ್ ಅಗ್ರಿಗೇಟ್ ಮತ್ತು ಫೈನ್ ಅಗ್ರಿಗೇಟ್ಗಳ ವಾಲ್ಯೂಮ್. ಇಲ್ಲಿ ನಾನು 1 ಅಂತ ತಿಳ್ಕೊಂಡಿದ್ದೀನಿ. ನಾವು ಕೊನೆಗೆ ನಾವು ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಕಂಡಿಡಿದಾಗ ನಾವು ಏನು ಮಾಡ್ತೀವಿ ಅಂದರೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಇಂಟು ಈ ಫ್ಯಾಕ್ಟರನ್ನು ಮಲ್ಟಿಪ್ಲೈ ಮಾಡ್ತೀವಿ. ಅದು ಕೊನೆಗೆ ಗೊತ್ತಾಗ್ತದೆ. ಈಗ ನೀವು ಇದು ಪರ್ಸೆಂಟೇಜ್ ಆಫ್ ಕೋರ್ಸ್ ಅಗ್ರಿಗೇಟ್, ಪರ್ಸೆಂಟೇಜ್ ಆಫ್ ಫೈನ್ ಅಗ್ರಿಗೇಟ್ ಅಂತ ನಾವು ಪ್ರಪೋರ್ಷನಿಂಗ್ ಹೇಳಿದ್ದೀವಿ. ಒಂದರಲ್ಲಿ ಇಷ್ಟು ಅಂತೇಳಿ. ಓಕೆ, ಇಲ್ಲಿ ಪರ್ಸೆಂಟೇಜ್ 1 ತಗೊಂಡು 0.614 ಕೋರ್ಸ್ ಪಾಯಿಂಟ್ ಅಂದರೆ 1ರಿಂದ ಮೈನಸ್ ಮಾಡಿದರೆ ಉಳಿದಿರೋದು ಫೈನ್ ಅಗ್ರಿಗೇಟ್. ಸೊ ಈಗ ನಮಗೆ ಏನಾಯಿತು? ನಾವು ಸ್ಟೆಪ್ 1ರಿಂದ ಬರೋಣ. ಏನು? ಟಾರ್ಗೆಟ್ ಸ್ಟ್ರೆಂತ್. 2 ನಮಗೆ ಏರ್ ಕಂಟೆಂಟ್. 3 ವಾಟರ್ ಸಿಮೆಂಟ್ ರೇಷಿಯೋ. 4ನೇದೇನು? ವಾಟರ್ ಕಂಟೆಂಟ್. 5 ಸಿಮೆಂಟ್ ಕಂಟೆಂಟ್. 6ನೇದೇನು? ಪ್ರಪೋರ್ಷನಿಂಗ್ ಆಫ್ ಕೋರ್ಸ್ ಅಗ್ರಿಗೇಟ್ ಮತ್ತು ಫೈನ್ ಅಗ್ರಿಗೇಟ್. ಆಯಿತು. ಈಗ ನಮಗೆ ಫೈನಲ್ ಸ್ಟೆಪ್ ಮಿಕ್ಸ್ ಡಿಸೈನ್, 7th ಸ್ಟೆಪ್. ಓಕೆ, ಸಿ ಮಿಕ್ಸ್ ಡಿಸೈನ್ ಕ್ಯಾಲ್ಕುಲೇಷನ್ ಫಾರ್ 1 cubic meter. IS code concrete, volume of concrete 1 cubic meter, volume of air 1 divided by 100 ಅಂದರೆ 0.01 cubic meter. ವಾಲ್ಯೂಮ್ ಆಫ್ ಸಿಮೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಿಮೆಂಟ್ ಅಲ್ವಾ? ಈಗ ನಮಗೆ ವಾಲ್ಯೂಮ್ ಆಫ್ ಸಿಮೆಂಟ್, ನಾವು ಅಲ್ಲಿ ಸಿಮೆಂಟ್ ಕಂಡುಹಿಡಿದಿರೋದೇನು ಇಲ್ಲಿ kgs ಅಲ್ಲಿದೆ. ಮೊದಲು ನಾವು ಇದನ್ನು ಕ್ಯೂಬಿಕ್ ಮೀಟರ್ ಯಾಕೆ ಈಗ ಕನ್ವರ್ಟ್ ಮಾಡ್ತಿದ್ದೀವಿ ವಾಲ್ಯೂಮಿಗೆ ಅಂದರೆ ನಮಗೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ಗಳು ಬೇಕು ಅಲ್ವಾ? ಇಲ್ಲಿ ನಾವು ಕಂಡುಹಿಡಿದಿದ್ದೀವಿ 6 ಅಲ್ಲಿ. ಅದಕ್ಕೆ ನಾವು kgಸಿಗೆ ಬರಬೇಕಿದ್ರೆ ಮೊದಲು ನಾವು ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಕಂಡುಹಿಡಿಬೇಕು. ಸೊ ವಾಲ್ಯೂಮ್ ಆಫ್ ಸಿಮೆಂಟ್ ಇಸ್ ಈಕ್ವಲ್ ಟು ಮಾಸ್ ಆಫ್ ಸಿಮೆಂಟ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಿಮೆಂಟ್ ಇಂಟು 1000. ಸೊ ಮಾಸ್ ಇಲ್ಲಿ ನಾವು ಕಂಡುಹಿಡಿದು ಇಲ್ಲಿದೆ, ಸ್ಪೆಸಿಫಿಕ್ ಗ್ರಾವಿಟಿ ಇಲ್ಲಿದೆ. ಸೊ 0.115 ಕ್ಯೂಬಿಕ್ ಮೀಟರ್ ಬರ್ತದೆ. ಕ್ಯಾಲ್ಕುಲೇಷನ್ ಮಾಡಿ ನೋಡಿ. ಸೊ ಇದು ಸಿ ಇದೆ, ಇದು ಬಿ, ಇದು ಎ. ಸೊ ಡಿ ಅಂತ ಹೇಳೋದು ವಾಲ್ಯೂಮ್ ಆಫ್ ವಾಟರ್. ಅಗೈನ್ ನಮಗೆ kgs ಅಲ್ಲಿ ಇದೆ. ವಾಟರ್ ವಾಲ್ಯೂಮ್ ಅಂಡ್ ಡೆನ್ಸಿ ಮಾಸ್ ಆರ್ ಸೇಮ್. ಸೊ ಮಾಸ್ ಆಫ್ ವಾಟರ್ ಇಸ್ ಈಕ್ವಲ್ ಟು 0.19 ಕ್ಯೂಬಿಕ್ ಮೀಟರ್ ಅಂತ ಹೇಳಿದ್ರೆ weight of water 191.58 divided by specific gravity of water 1 into 1000. ಸೊ ಏನು ಬರ್ತದೆ? 0.19 ಕ್ಯೂಬಿಕ್ ಮೀಟರ್ ಬರ್ತದೆ ಅಲ್ವಾ? 1 ಕ್ಯೂಬಿಕ್ ಮೀಟರ್ಗೆ 1000 ಲೀಟರ್. ಸೊ ನೀವು ಈ ರೀತಿ ಮಾಡಿದಾಗ ನಿಮಗೆ ಬರ್ತದೆ. ಈಗ ನಮಗೆ ಏನಾಯಿತು? ಎಲ್ಲ ವಾಲ್ಯೂಮಲ್ಲಿ ಸಿಕ್ಬಿಡ್ತು. ಯಾವುದು? ಟೋಟಲ್ ವಾಲ್ಯೂಮ್ ಇದೆ, ಸಿಮೆಂಟಿನ ವಾಲ್ಯೂಮ್ ಇದೆ, ನೀರಿನ ವಾಲ್ಯೂಮ್ ಇದೆ. ಸೊ ಆಗಿದ್ರೆ ನಮಗೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಅಂದರೆ ಯಾವುದು ಅಂತ ನಮಗೆ ಈಗ ಇಲ್ಲಿ 6 ಸ್ಟೆಪ್ಪಲ್ಲಿ ಮಾಡಿದ್ದಕ್ಕೆ ಇಲ್ಲಿ ಬರ್ತದೆ ನೋಡಿ. ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಅಂದರೆ ಟೋಟಲ್ ವಾಲ್ಯೂಮ್ ಮೈನಸ್ ವಾಲ್ಯೂಮ್ ಆಫ್ ಸಿಮೆಂಟ್, ವಾಲ್ಯೂಮ್ ಆಫ್ ವಾಟರ್ ಮಾಡಿದಾಗ ನಮಗೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಸಿ ಎ ಮೈನಸ್ ಬಿ. ಸಿ ಟೋಟಲ್ ವಾಲ್ಯೂಮ್ ಮೈನಸ್ ಏರ್ ಕಂಟೆಂಟ್ ಮೈನಸ್ ಆಫ್ ವಾಲ್ಯೂಮ್ ಆಫ್ ಸಿಮೆಂಟ್, ಸಿ ಮೈನಸ್ ಡಿ. ಸಿ ಪ್ಲಸ್ ಡಿ ಅಂದರೆ ಸಿಮೆಂಟ್ ಆ್ಯಂಡ್ ವಾಟರ್. ಇಲ್ಲಿ ಹೀಗೆ ಮಾಡಿದ್ದಾರೆ. ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು. ನೀವು ಇಲ್ಲಿ 1 ಮೈನಸ್ ಆಫ್ ಬರೆದು ಬ್ರ್ಯಾಕೆಟ್ ಹಾಕ್ಕೊಂಡು ಇವೆಲ್ಲವನ್ನು ಆ್ಯಡ್ ಮಾಡ್ಬೋದು. ಓಕೆ, ಸೊ ನಮಗೆ ಟೋಟಲ್ ವಾಲ್ಯೂಮಿಂದ ಏರ್, ಸಿಮೆಂಟ್, ವಾಟರನ್ನು ನಾವು ಕಳೆದ್ರೆ ನಮಗೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಇಲ್ಲಿ ನೋಡಿ, ಟೋಟಲ್ ವಾಲ್ಯೂಮ್ ಮೈನಸ್ ವಾಲ್ಯೂಮ್ ಆಫ್ ಏರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಮೆಂಟ್ ಪ್ಲಸ್ ವಾಲ್ಯೂಮ್ ಆಫ್ ವಾಟರ್ ಪ್ಲಸ್ ವಾಲ್ಯೂಮ್ ಆಫ್ ಸೂಪರ್ ಪ್ಲಾಸ್ಟೈಸರ್. ನಿಮ್ಮ ಪ್ರಾಬ್ಲಮಲ್ಲಿ ಪ್ಲಾಸ್ಟೈಸರ್ ಇಲ್ಲ, ಅದರಿಂದ ನೀವು ಚಿಂತೆ ಮಾಡಬೇಡಿ. ಸೊ ಎಲ್ಲ ನಾವು ವರ್ಕೌಟ್ ಮಾಡಿದಾಗ ನಮಗೆ ಏನು ಬಂತು? 0.684 ಬಂತು. ಓಕೆ, ಸೊ ದಿಸ್ 0.684 cubic meter is volume of all in aggregate. That means in one if total all in out of the total volume 68.4, total volume of aggregate 68.4% will be coarse aggregate. So sorry, volume of aggregate will be, sorry, 1 minute. So volume of all in aggregate is 0.684. 1 ಕ್ಯೂಬಿಕ್ ಮೀಟರ್ ಅಲ್ಲಿ 0.684 ಕ್ಯೂಬಿಕ್ ಮೀಟರ್ ಅಂತ ಹೇಳೋದು ಅಗ್ರಿಗೇಟ್ಗಳು, ಕಂಬೈನ್ಡ್ ವಾಲ್ಯೂಮ್ ಕೋರ್ಸ್ ಮತ್ತೆ ಫೈನ್ ಅಗ್ರಿಗೇಟ್ಗಳು. ಓಕೆ, ಸೊ ಈ ಆಲ್ ಇನ್ ಅಗ್ರಿಗೇಟ್ಗಳಲ್ಲಿ ಕೋರ್ಸ್ ಅಗ್ರಿಗೇಟ್ ಎಷ್ಟಿದೆ ಅಂತ ಹೇಳಬೇಕಿದ್ರೆ ನಾವು ಇಲ್ಲಿ ಕಂಡುಹಿಡಿದಿದ್ದೀವಿ ನೋಡಿ. ಕೋರ್ಸ್ ಅಗ್ರಿಗೇಟ್ಗಳು ಆ ವಾಲ್ಯೂಮಲ್ಲಿ 61.4, ಫೈನ್ ಅಗ್ರಿಗೇಟ್ಗಳು 38.6 ಬಂದಿದೆ ಇಲ್ಲಿ ನೋಡಿ. ಸೊ ಇದು ನಮಗೆ ಇಂಪಾರ್ಟೆಂಟ್. ಓಕೆ, 0.684 ಅಂತ ಹೇಳೋದು ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್.
0.684 ಅಂತ ಹೇಳೋದು ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಆಯ್ತಾ? ಓಕೆ, ಈಗ ನೋಡಿ, ಸೊ ವೆಯ್ಟ್ ಆಫ್ ಕೋರ್ಸ್ ಅಗ್ರಿಗೇಟ್, ಈಗ ವಾಲ್ಯೂಮ್ ಸಿಕ್ತು. ಈಗ ನಾವು ಕೊನೆ ಸ್ಟೆಪ್ಸ್ಗೆ ಬರ್ತಾ ಇದ್ದೀವಿ. ವೆಯ್ಟ್ ಆಫ್ ಕೋರ್ಸ್ ಅಂದ್ರೆ ನಮಗೆ ಮಾಸಲ್ಲೇ ಬೇಕು. ನೀರು ಕೆಜಿಯಲ್ಲಿ ಬಂದಿದೆ, ಸಿಮೆಂಟ್ ಕೆಜಿಯಲ್ಲಿ ಬಂದಿದೆ ನಮಗೆ. ಸೊ ವೆಯ್ಟ್ ಆಫ್ ಕೋರ್ಸ್ ಅಗ್ರಿಗೇಟ್ ಎಷ್ಟು? ಇ ಎಲ್ಲಿ ಏನು? ಇ ಅಂತ ಹೇಳಿದ್ರೆ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಎಷ್ಟು ಬಂದಿದೆ? ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಈಸ್ 0.6. ಇದು ನಮ್ಮ 1 ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಅಲ್ಲಿ 0.684 ಕ್ಯೂಬಿಕ್ ಮೀಟರ್ ಅಂತ ಹೇಳೋದು ಆಲ್ ಇನ್ ಅಗ್ರಿಗೇಟ್ ಇಂಟು ಕೋರ್ಸ್ ಅಗ್ರಿಗೇಟ್ ವಾಲ್ಯೂಮ್. ಕೋರ್ಸ್ ಅಗ್ರಿಗೇಟ್ ವಾಲ್ಯೂಮ್ ಅಂದ್ರೆ ಪರ್ಸೆಂಟೇಜ್ ನಾವು ಇಲ್ಲಿ ಕಂಡಿಡ್ತಿದ್ದೀವಿ ನೋಡಿ. ಕೋರ್ಸ್ ಅಗ್ರಿಗೇಟ್ಗೆ 0.614. ಓಕೆ, ಸಿ ಇಲ್ಲಿ 0.61, ಇಲ್ಲಿ 2 6 ಬಂದಿದೆ, 1 6 ತೆಗೆಯುವ. 0.614 into specific gravity into 1000. So this is how you convert volume into mass. Okay, volume into mass is that volume into specific gravity into 1000. Okay, ಈಗ ನೀವು ಮಾಡಿದಾಗ ನಿಮಗೆ 1092 ಬರ್ತದೆ. ಅದೇ ರೀತಿ weight of fine aggregate ಅಂದ್ರೆ ಇ ಅಂತ ಹೇಳೋದು ಆಲ್ ಇನ್ ಅಗ್ರಿಗೇಟ್, ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಇಲ್ಲಿ ನೋಡಿ, ಕೋರ್ಸ್ ಮತ್ತೆ ಫೈನ್ ಸೇರಿ ಇಷ್ಟು, ಅದರಲ್ಲಿ 38.6% ಅಂದ್ರೆ ಇಲ್ಲಿ ಒಂದಕ್ಕೆ ನಾವು ತಗೊಂಡಾಗ 0.386. ಇಲ್ಲಿ ನೋಡಿ 0.386 ಇಂಟು ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಫೈನ್ ಅಗ್ರಿಗೇಟ್ ಇಂಟು 1000. ಸೊ ಇಲ್ಲಿ ಬಂದ್ಬಿಡ್ತು. ಈಗ ನೋಡಿ, ನಮಗೆ ವಾಟರ್ ಸಿಕ್ತು, ಸಿಮೆಂಟ್ ಸಿಕ್ತು, ಕೋರ್ಸ್ ಅಗ್ರಿಗೇಟ್ ಸಿಕ್ತು, ಫೈನ್ ಅಗ್ರಿಗೇಟ್ ಸಿಕ್ತು. ಡಿಸೈನ್ ಕಂಪ್ಲೀಟೆಡ್. ಓಕೆ, ಈಗ ನಾವು ಒಂದು ಡಿಸೈನ್ ಕಂಪ್ಲೀಟ್ ಆದರೆ ನಮಗೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಡೆನ್ಸಿಟಿ ಕಂಡುಹಿಡಿಬೇಕು. ಓಕೆ, ಅದಕ್ಕೆ ನಾವು ಇಲ್ಲಿ ಇದೇ ರೀತಿ ನೀವು ಬರೀಬೇಕು, ಟ್ರಯಲ್ ಮಿಕ್ಸ್ ಪ್ರಪೋರ್ಷನ್ ಬೈ ಮಾಸ್. ಸಿಮೆಂಟ್ ಕಂಡುಹಿಡಿದಿದ್ದೀವಿ 361 kg, ವಾಟರ್ 191.58 kg, ಫೈನ್ ಅಗ್ರಿಗೇಟ್ 686.46 kg, ಕೋರ್ಸ್ ಅಗ್ರಿಗೇಟ್ 1092 kg, ವಾಟರ್ ಸಿಮೆಂಟ್ ರೇಷಿಯೋ 0.53. ಇವು ಮೂರನ್ನು ಆ್ಯಡ್ ಮಾಡಿದಾಗ, ವಾಟರ್ ಸಿಮೆಂಟ್ ರೇಷಿಯೋ ಆ್ಯಡ್ ಮಾಡಬೇಡಿ, 4 ಸಿಮೆಂಟ್, ವಾಟರ್, ಫೈನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಮಾಡಿದಾಗ ನಮಗೆ ಡೆನ್ಸಿಟಿ ಆಫ್ ಕಾಂಕ್ರೀಟ್. ಸೊ ದ ಡೆನ್ಸಿಟಿ ಆಫ್ ದ ಕಾಂಕ್ರೀಟ್ ಈಸ್ 2331.51 kg per meter cube. ನಾರ್ಮಲಿ 2300 ಇಂದ 2450 ತನಕವೂ ಹೋಗ್ಬೋದು. ಓಕೆ, ಆನ್ಸರ್ ಏನೇ ಬಂದರೂ ಸಹ ಸರಿ ಇರುತ್ತೆ, ತಪ್ಪೇನು ಆಗಲ್ಲ. ಇಲ್ಲಿಗೆ ನಿಮ್ಮ ಪ್ರಾಬ್ಲಮಿನ 95% ಮುಗೀತು. ಓಕೆ, ಇನ್ನು ಉಳಿದಿರೋದು ಫಸ್ಟ್ ಪ್ರಾಬ್ಲಮ್ ಅಲ್ಲೇ. ಇಲ್ಲಿ ನೋಡಿ, ಫಸ್ಟ್ ಅಲ್ಲೇ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಏನು, ಅಬ್ಸಾರ್ಪ್ಷನ್, ಮಾಯಿಶ್ಚರ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸರ್ಫೇಸ್ ಮಾಯಿಶ್ಚರ್ ಅಂತಂದ್ರೆ ಒಂದೇ, ಮಾಯಿಶ್ಚರ್ ಕಂಟೆಂಟ್ ಅಂತ ಹೇಳಿದ್ರೆ ಒಂದೇ. ಓಕೆ, ಸರ್ಫೇಸ್ ಮಾಯಿಶ್ಚರ್ ಅಂತ ಹೇಳೋದಕ್ಕೆ ಮಾಯಿಶ್ಚರ್ ಕಂಟೆಂಟ್ ನಾನು ಫಾರ್ಮುಲಾದಲ್ಲಿ MC ಅಂತ ಬರೆದಿರ್ತೀನಿ. MC ಅಂದ್ರೆ ಮಾಯಿಶ್ಚರ್ ಕಂಟೆಂಟ್, ದಟ್ ಇಸ್ ನಥಿಂಗ್ ಬಟ್ ಸರ್ಫೇಸ್ ಮಾಯಿಶ್ಚರ್. ಸೊ ಈಗ ಇಲ್ಲಿಗೆ ನಮ್ಮ ಕಾಂಕ್ರೀಟ್ ಡಿಸೈನ್ ಮುಗೀತು. ಬಟ್ ವಿ ಹ್ಯಾವ್ ಟು ಡೂ ದ ಕರೆಕ್ಷನ್ ಫಾರ್ ಅಬ್ಸಾರ್ಪ್ಷನ್ ಅಂಡ್ ಸರ್ಫೇಸ್ ಮಾಯಿಶ್ಚರ್. ಇದು ಮಾಡದಿದ್ರೆ ನಿಮಗೆ 3 ಮಾರ್ಕ್ಸ್ ಹೊರಟೋಗಿರುತ್ತೆ. ಇದು ಮಾಡದಿದ್ರೆ ಇದನ್ನು ನಿಮ್ಮ ಕೋಡ್ ಬುಕ್ಕಲ್ಲೂ ಮಾಡಿದೆ, ಬಟ್ ನಾನು ಅದಕ್ಕಿಂತ ಸಿಂಪಲ್ ಆಗಿ ನಾನು ನಿಮಗೆ ಒಂದೇ ಫಾರ್ಮುಲಾದಲ್ಲಿ ನೀನು ಮಾಡುವಾಗೆ ನಿಮಗೆ ಇಲ್ಲಿ ಹಾಕಿದ್ದೀನಿ. ಓಕೆ, ಇದನ್ನು ಮಾಡಿದ ನಂತರ ನಾವು ಏನನ್ನು ಕಂಡುಹಿಡಿದಿದ್ದೀವಿ ಇಲ್ಲಿ, ಇದಕ್ಕೆಲ್ಲ ನಾವು ಏನು ಅಂತ ಕರಿಬೋದು, ಇಟ್ ಇಸ್ ಬ್ಯಾಚ್ ವೆಯ್ಟ್. ಬ್ಯಾಚ್ ವೆಯ್ಟ್ ಆಫ್ ಸಿಮೆಂಟ್, ಬ್ಯಾಚ್ ವೆಯ್ಟ್ ಆಫ್ ವಾಟರ್, ಬ್ಯಾಚ್ ವೆಯ್ಟ್ ಆಫ್ ಫೈನ್ ಅಗ್ರಿಗೇಟ್, ಬ್ಯಾಚ್ ವೆಯ್ಟ್ ಆಫ್ ಕೋರ್ಸ್ ಅಗ್ರಿಗೇಟ್. ಓಕೆ, ಇನ್ನು ನಾವು ಕರೆಕ್ಷನ್ ಮಾಡಿದ್ರೆ ನಾವು ಅದನ್ನು ಏನು ಅಂತ ಕರಿಬೋದು, corrected batch weight of cement, corrected batch weight of water, corrected batch weight of fine aggregate, corrected batch weight of coarse aggregate. ಹೀಗೆ ನಾವು ಕರಿಬಹುದು. ಈಗ ನಾವು ನೋಡೋಣ ಹೇಗೆ ಕರೆಕ್ಷನ್ ಮಾಡೋದು ಅಂತ. ಥಿಯರಿ ಎಕ್ಸ್ಪ್ಲೈನ್ ನಾನು ಮಾಡ್ತಾ ಇಲ್ಲ, ಅದರ ಬದಲು ಡೈರೆಕ್ಟ್ ಆಗಿ ಫಾರ್ಮುಲಾ ಕೊಡ್ತಾ ಇದ್ದೀನಿ ನಾನು. ನಿಮ್ಮ ಪ್ರಾಬ್ಲಮ್ ಅಲ್ಲಿ ಕೋರ್ಸ್ ಅಗ್ರಿಗೇಟಿಗೆ ಅಬ್ಸಾರ್ಪ್ಷನ್ ಈಸ್ 0.5%, ಮಾಯಿಶ್ಚರ್ ಕಂಟೆಂಟ್ ನಿಲ್, ಅಂದ್ರೆ ಸರ್ಫೇಸ್ ಮೇಲೆ ನೀರೇ ಇಲ್ಲ, ಬಟ್ ಆ ಕಲ್ಲು ಒಣಗಿರೋದ್ರಿಂದ ನೀರಿಗೆ ಹಾಕಿದ್ರೆ ಅದು 0.5% ನೀರು ಕುಡಿತದೆ ಅಂತ ಬರೆದಿದೆ. ಫೈನ್ ಅಗ್ರಿಗೇಟಿಗೆ ನೀರು 1% ಕುಡಿಯುತ್ತೆ, ತುಂಬಾ ಒಣಗಿದೆ 1% ಕುಡಿಯುತ್ತೆ, ಮಾಯಿಶ್ಚರ್ ಸರ್ಫೇಸ್ ಒದ್ದೆ ಆಗಿದೆ 2% ಸರ್ಫೇಸ್ ಮೇಲೆ ನೀರಿದೆ ಅಂತ ಅರ್ಥ. ಸೊ ಈಗ ನಾವು ಕಾನ್ಸೆಪ್ಟ್ ಎಲ್ಲ ಥಿಯರಿ ಭಾಗ ಎಲ್ಲ ಮರೆತುಬಿಟ್ಟು ಫಾರ್ಮುಲಾ ಹಾಕೊಂಡು ಸ್ಟ್ರೈಟ್ ಅವೇ ಮಾಡೋಣ. ಏನು ಫಾರ್ಮುಲಾ ಇದು ಯಾತಕ್ಕೆ ಮಾಡ್ತೀವಿ ಅಂದರೆ, ಕರೆಕ್ಟೆಡ್ ಬ್ಯಾಚ್ ವೈಟ್ ಆಫ್ ಕೋರ್ಸ್ ಅಗ್ರಿಗೇಟ್ ಆ್ಯಂಡ್ ಕರೆಕ್ಟೆಡ್ ಬ್ಯಾಚ್ ವೈಟ್ ಆಫ್ ಫೈನ್ ಅಗ್ರಿಗೇಟ್ ಕಂಡುಹಿಡಿಯೋದಕ್ಕೆ, ಮತ್ತೆ ಕರೆಕ್ಟೆಡ್ ಬ್ಯಾಚ್ ವೈಟ್ ಆಫ್ ವಾಟರ್. ಇಲ್ಲಿ ಏನೆಲ್ಲ ಕರೆಕ್ಷನ್ ಬರ್ತದೆ ಪ್ಲಸ್ ಆರ್ ಮೈನಸ್, ಅದು ನೀರಿಗೆ ಆ್ಯಡ್ ಆಗ್ತದೆ. ನೀರು ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು, ಕೋರ್ಸ್ ಅಗ್ರಿಗೇಟ್ ಜಾಸ್ತಿ ಆಗ್ಬೋದು, ಫೈನ್ ಅಗ್ರಿಗೇಟ್ ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಸೊ ನಮ್ಮ ಸ್ಟೆಪ್ ಬ್ಯಾಚ್ ವೈಟ್ ಆಫ್ ಕೋರ್ಸ್ ಅಗ್ರಿಗೇಟ್
ಇಲ್ಲಿ ಕರೆಕ್ಟೆಡ್ ಬ್ಯಾಚ್ weight ಆಫ್ ಕೋರ್ಸ್ ಅಗ್ರಿಗೇಟ್ ಇಲ್ಲಿ ಬರ್ದಿದೀವಲ್ಲ, ಕರೆಕ್ಟೆಡ್ ಬ್ಯಾಚ್ weight ಆಫ್ ಕೋರ್ಸ್ ಅಗ್ರಿಗೇಟ್ ಈಸ್ ಈಕ್ವಲ್ ಟು ಬ್ಯಾಚ್ weight ಆಫ್ ಕೋರ್ಸ್ ಅಗ್ರಿಗೇಟ್ ಇಂಟು ಕರೆಕ್ಷನ್ ಫ್ಯಾಕ್ಟರ್ ಫಾರ್ ಅಬ್ಸಾರ್ಪ್ಷನ್ ಅಂಡ್ ಮಾಯಿಶ್ಚರ್ ಕಂಟೆಂಟ್. ಕರೆಕ್ಷನ್ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಆ ಕರೆಕ್ಷನ್ ಫ್ಯಾಕ್ಟರ್ ಅನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ದಟ್ ಈಸ್ ಈಕ್ವಲ್ ಟು ಬ್ಯಾಚ್ weight ಆಫ್ ಕೋರ್ಸ್ ಅಗ್ರಿಗೇಟ್ ಮಲ್ಟಿಪ್ಲೈಡ್ ಬೈ 100 ಪ್ಲಸ್ ಮಾಯಿಶ್ಚರ್ ಕಂಟೆಂಟ್ ಡಿವೈಡೆಡ್ ಬೈ 100 ಪ್ಲಸ್ ಅಬ್ಸಾರ್ಪ್ಷನ್. ಅಂದ್ರೆ ಇದು ಇಲ್ಲಿ ನೀವು ಕಂಡಿಡಿಯೋದು 1092 ಅಂದ್ರೆ ಕೋರ್ಸ್ ಅಗ್ರಿಗೇಟದು ಬ್ಯಾಚ್ weight, 100 ಪ್ಲಸ್ 0 ಯಾಕೆಂದ್ರೆ ಮಾಯಿಶ್ಚರ್ ಕಂಟೆಂಟ್ 0 ಅಂತ ಕೊಟ್ಟಿದೆ ಕೋರ್ಸ್ ಅಗ್ರಿಗೇಟ್ಗೆ, ಡಿವೈಡೆಡ್ ಬೈ 100 ಪ್ಲಸ್ 0.5 ಅಬ್ಸಾರ್ಪ್ಷನ್ 0.5 ಅಂತ ಕೊಟ್ಟಿದೆ. ಸೊ ಯು ವಿಲ್ ಗೆಟ್ ಕರೆಕ್ಟೆಡ್ ಬ್ಯಾಚ್ weight as 1086.56 kgs. ಓಕೆ, ಅದೇ ರೀತಿ ಫೈನ್ ಅಗ್ರಿಗೇಟ್ಗೆ ಮಾಡಿದಾಗ ದಿಸ್ ಈಸ್ ದ ಬ್ಯಾಚ್ weight ಆಫ್ ಫೈನ್ ಅಗ್ರಿಗೇಟ್ 100 ಪ್ಲಸ್ 2 ಅಂದ್ರೆ ಏನು, ಅಲ್ಲಿ ಸರ್ಫೇಸ್ ಮಾಯಿಶ್ಚರ್ 2 ಅಂತ ಕೊಟ್ಟಿದೆ. ಸೊ 100 ಪ್ಲಸ್ ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ 100 ಪ್ಲಸ್ 2 ಡಿವೈಡೆಡ್ ಬೈ ಅಬ್ಸಾರ್ಪ್ಷನ್ ಅನ್ನು 1 ಅಂತ ಕೊಟ್ಟಿದೆ, 1% ಅಂತ ಕೊಟ್ಟಿದೆ. ಓಕೆ, ಇಲ್ಲಿ 1% ಕೊಟ್ಟಿದೆ. ಸೊ 100 ಪ್ಲಸ್ 1 ಇಸ್ ಈಕ್ವಲ್ ಟು ನೀವು ಮಾಡಿದಾಗ ಇದು. ಸೊ ಈಗ ಏನಾಯ್ತು, ನಾವು ಯು ಹ್ಯಾವ್ ಕರೆಕ್ಟೆಡ್ ಬ್ಯಾಚ್ weight ಆಫ್ ಕೋರ್ಸ್ ಅಗ್ರಿಗೇಟ್ ಅಂಡ್ ಕರೆಕ್ಟೆಡ್ ಬ್ಯಾಚ್ weight ಆಫ್ ಫೈನ್ ಅಗ್ರಿಗೇಟ್. ಸೊ ಈ ಕರೆಕ್ಷನ್ಗಳು ನೀರಿಗೆ ಬಂದಿರೋದ್ರಿಂದ ನಮಗೆ ಕರೆಕ್ಟೆಡ್ ಬ್ಯಾಚ್ weight ಆಫ್ ವಾಟರ್ ಕಂಡುಹಿಡಿಬೇಕು. ಒಂದು ಮೈನ್ ಕಾನ್ಸೆಪ್ಟ್, ನಾವು ಈ ಡಿಸೈನ್ ಅಲ್ಲಿ ಇಲ್ಲಿ ಡೆನ್ಸಿಟಿ ಅಂತ ಏನು ಕಂಡುಹಿಡಿದಿದ್ದೀವಿ, ದಿಸ್ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್. ಓಕೆ, ದಿಸ್ ಡೆನ್ಸಿಟಿ ರಿಮೈನ್ಸ್ ಕಾನ್ಸ್ಟೆಂಟ್, ಅದರ ಚೇಂಜ್ ಆಗೋದೇ ಇಲ್ಲ. ಚೇಂಜ್ ಆಗೋದು ಇಂಗ್ರೀಡಿಯೆಂಟ್ಸ್ಗಳ ಸ್ವಲ್ಪ ಹೆಚ್ಚು ಕಡಿಮೆ, ಇಂಗ್ರೀಡಿಯೆಂಟ್ಸ್ಗಳು ಒಂದು ಜಾಸ್ತಿ ಒಂದು ಕಡಿಮೆ ಆಗ್ಬೋದು. ಅದರಿಂದ ನೀವು ಏನು ಮಾಡಬೇಕು, ಕರೆಕ್ಷನ್ಸ್ ಎಲ್ಲ ಮಾಡಿದಾಗ ನಾವು ಯು ನೋ corrected batch weight of coarse aggregate, corrected batch weight of fine aggregate. Now what you have to find out is the corrected batch weight of water. Corrected batch weight of water, final step. That is equal to density of concrete minus weight of the cement minus weight of coarse aggregate. ಈಗ ನಾವು corrected weight of, okay, weight of coarse aggregate ಅಂತ ಬರ್ದಿದ್ದೀನಿ. That should be corrected weight of batch weight of coarse aggregate minus corrected batch weight of fine aggregate. ಮಾಡಿದಾಗ ನಿಮ್ಗೆ ಏನು ಉಳ್ಕೊಳ್ಳುತ್ತೆ, ಮುಂಚೆ 191 ಅಂತ ಹೇಳಿದ್ದು 190.22 ಲೀಟರ್ಸ್ಗಳು ಅಂತ ಬಂದ್ಬಿಡ್ತು. ಅಂದ್ರೆ ಆ ಕರಕ್ಕೆ ಹೆಚ್ಚು ಕಡಿಮೆ ಯಾಕೆ ಆಯ್ತು ಅಂದ್ರೆ ಫೈನ್ ಅಗ್ರಿಗೇಟ್ ಇನ್ನ ಸರ್ಫೇಸ್ ಮೇಲೆ ನೀರು ಇರೋದ್ರಿಂದ ಥಿಯರಿ ಬಗ್ಗೆ ಹೋಗದೆ ನಮಗೆ ಇದು ನಮ್ಮ ಫೈನಲ್ ಅಲ್ವಾ. ಸೊ ಒನ್ಸ್ ಅಗೇನ್ ಇದನ್ನು ಪುನಃ ನಾವು ಮಿಕ್ಸ್ ಡಿಸೈನ್ ಕಂಪ್ಲೀಟೆಡ್ ಇಷ್ಟು ಲೆಂತಿಯಾಗಿ ಮಾಡಿದ್ರು ಸಹ ನಾವು ಕೋಡ್ಬುಕ್ ನೋಡಿ ಮಾಡುವಾಗ 15 ನಿಮಿಷವೇ ಹಿಡಿಯೋದು. ನಮಗೆ ಅರ್ಥ ಏನು ಮಾಡಕ್ಕೆ ಹೋಗ್ಬೇಕಾಗಿಲ್ಲ, ಕಾಪಿ ಮಾತ್ರ ಮಾಡ್ತಾ ಹೋದ್ರೆ ಆಯ್ತು. ಫಸ್ಟ್ ಒನ್ ಟಾರ್ಗೆಟ್ ಸ್ಟ್ರೆಂತ್. ಏನು ಕಂಡೀಷನ್, ರಿಮೆಂಬರ್ ಹೊಸ ಕೋಡಲ್ಲಿ ಮಾಡುವಾಗ ನಮಗೆ ಸಿಮೆಂಟ್ ಗ್ರೇಡ್ ಗೊತ್ತಾಗಬೇಕು, OPC ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ಏನು, ಟಾರ್ಗೆಟ್ ಸ್ಟ್ರೆಂತ್. ಎರಡು ಫಾರ್ಮುಲಾಸ್ ಇದೆ, ಫಾರ್ಮುಲಾಸ್ಗಳು ಕೋಡಲ್ಲೇ ಇದೆ. ನೋಡಿಕೊಂಡು ಎಸ್ ವ್ಯಾಲ್ಯೂಯನ್ನು ಟೇಬಲ್ 2 ಇಂದ ತಗೊಳ್ಳಿ, ಎಕ್ಸ್ ವ್ಯಾಲ್ಯೂಯನ್ನು ಟೇಬಲ್ 1 ಇಂದ ತಗೊಳ್ಳಿ, ಪೇಜ್ ನಂಬರ್ 3 ಯಲ್ಲಿದೆ. ಅದರಲ್ಲಿ ಯಾವುದು ಜಾಸ್ತಿ ಬರ್ತದೆ ಅದೇ ವ್ಯಾಲ್ಯೂ ನಿಮ್ಮ ಟಾರ್ಗೆಟ್ ಸ್ಟ್ರೆಂತ್. ಎರಡನೇದು ಏರ್ ಕಂಟೆಂಟ್ 1% ಅಂತ ತಗೊಳ್ಳಿ, ಅದಕ್ಕೆ ಈ ಡೈಲಾಗ್ ಬರೀಬೇಕು, ಸೇಮ್ ಡೈಲಾಗ್ ಪ್ರಿವೇಲ್ಸ್. ಮೂರನೇ ಸ್ಟೆಪ್ ಏನು, ವಾಟರ್ ಸಿಮೆಂಟ್ ರೇಷಿಯೋನ್ನು ಕಂಡುಹಿಡಿಬೇಕು. ಸೊ ಹೊಸ ಕೋಡ್ ಆಗಿರೋದ್ರಲ್ಲಿ ನಾವು ಇದನ್ನು ಸಿಮೆಂಟ್ ಗ್ರೇಡಿನ ಮೇಲೆ ನಾವು ಕಂಡುಹಿಡಿತೀವಿ. 3 ಕರ್ವ್ ಇರುತ್ತೆ, ಒಂದೊಂದು ಕರ್ವ್ ಒಂದೊಂದು ಗ್ರೇಡ್ ಆಫ್ ಸಿಮೆಂಟ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ವೈ ಆಕ್ಸಿಸ್ ಅಲ್ಲಿ ಟಾರ್ಗೆಟ್ ಸ್ಟ್ರೆಂತ್ ತಗೊಳ್ತೀರಿ, ಫ್ರೀ ವಾಟರ್ ಸಿಮೆಂಟ್ ರೇಷಿಯೋ ಎಕ್ಸ್ ಅಲ್ಲಿ ತಗೊಳ್ತೀರಿ. ಇದು ನಿಮಗೆ ಪೇಜ್ ನಂಬರ್ 4 ಅಲ್ಲಿ ಕರ್ವ್ ಇದೆ. ನಿಮ್ಮ ಟಾರ್ಗೆಟ್ ಸ್ಟ್ರೆಂತ್ ಅನ್ನು ನೀವು ಸ್ಟ್ರೈಟ್ ಲೈನ್ ಹಾಕೊಂಡು ಯಾವ ಕರ್ವಿಗೆ ಬರುತ್ತೆ ಅದಕ್ಕೆ ತಗೊಳ್ಳಿ, ಅದೇ ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋ. ಸೊ ಕರ್ವ್ 1 is for 33 grade, ಕರ್ವ್ 2 is for 43 grade, ಕರ್ವ್ 3 is for 53 grade. ಸೊ ಯಾವ ಗ್ರೇಡು ನಿಮಗೆ ಅಲ್ಲಿ ಗ್ರೇಡ್ ಆಫ್ ವಾಟ್ ಸಿಮೆಂಟ್, ಗ್ರೇಡ್ ಆಫ್ ಸಿಮೆಂಟ್ ಕೊಡದಿದ್ರೆ ನೀವು ಕರ್ವ್ 2 ಅನ್ನೇ ತಗೊಳ್ಳಿ, 43 ಗ್ರೇಡ್ ಅಂತೇಳಿ. ಸೊ ಇಲ್ಲಿ ಏನು ವ್ಯಾಲ್ಯೂ ಬರುತ್ತೆ, ಕಂಡೀಷನ್ಸ್ ಏನು, ಇಲ್ಲಿ ಬಂದಿರುವ ವಾಟರ್ ಸಿಮೆಂಟ್ ರೇಷಿಯೋ ಅನ್ನು ನೀವು IS 456/2000 ಟೇಬಲ್ 5 ಅಲ್ಲಿ ನೀವು ವ್ಯಾಲಿಡೇಟ್ ಮಾಡಬೇಕು. ಅಂದ್ರೆ ಗವರ್ನಿಂಗ್ ಫ್ಯಾಕ್ಟರ್ ಡ್ಯೂರಬಿಲಿಟಿಗೆ ಅಂತ ಇರೋದು ಈ ಕೋಡ್. ಇದಕ್ಕೆ ಓಕೆ ಆದರೆ ಓಕೆ. ಅಲ್ಲಿ ವಾಟರ್ ಸಿಮೆಂಟ್ ರೇಷಿಯೋ ಮ್ಯಾಕ್ಸಿಮಮ್ ವಾಟರ್ ಸಿಮೆಂಟ್ ರೇಷಿಯೋ ಎಷ್ಟಿರಬೇಕು ಅಂತ ಕೊಟ್ಟಿದೆ, ಅಂದರೆ ಎಕ್ಸ್ಪೋಜರ್ ಕಂಡೀಷನ್ಗಳ ಮೇಲೆ. ನಮ್ಮ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದೆ ಮೈಲ್ಡ್ ಎಕ್ಸ್ಪೋಜರ್ ಅಂತೇಳಿ. ಸೊ ಇಲ್ಲಿ ಟೇಬಲ್ ನಾನು ಹಾಕಿದ್ದೀನಲ್ಲ, ಮೈಲ್ಡ್ ಎಕ್ಸ್ಪೋಜರಿಗೆ 0.55 ಇರಬೇಕು, ನಿಮಗೆ ಬಂದಿರೋದು 0.53, ದೆನ್ ಇಟ್ ಇಸ್ ಫೈನ್. ಓಕೆ, ಸೊ ವಾಟರ್ ಸಿಮೆಂಟ್ ರೇಷಿಯೋ ಇಸ್ ಈಕ್ವಲ್ ಟು 0.53 ಬಂತು. ನೆಕ್ಸ್ಟ್ ಏನು ನಾವು ವಾಟರ್ ಕಂಟೆಂಟ್. ಸೊ ಟೇಬಲ್ 5 ಅಲ್ಲಿ ಕೊಟ್ಟಿದೆ 20 mm ಅಗ್ರಿಗೇಟ್ಗಳಿಗೆ 1 ಕ್ಯೂಬಿಕ್ ಮೀಟರ್ಗೆ 186 ಲೀಟರ್ಸ್ಗಳೇ ಬೇಕು ಅಂತ. ಅದು ಚೇಂಜೇ ಆಗಲ್ಲ, ಬಟ್ ಈ ವ್ಯಾಲ್ಯೂಸ್ಗಳಿರೋದೆಲ್ಲವೂ 50 mm ಸ್ಲಂಪಿಗೆ. ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನು ಸ್ಲಂಪ್ ಕೊಡ್ತಾರೆ ಅದರ ಪ್ರಕಾರ ಈ ನೀರನ್ನು ನೀವು ಹೆಚ್ಚು ಮಾಡಬೇಕಾಗ್ತದೆ.
50 mm ಕಡಿಮೆ ಸ್ಲಂಪ್ ಕೊಡಲ್ಲ. ಸೊ 186 ಲೀಟರ್ಗಿಂತ 75 mm ಆದರೆ ಫಾರ್ ಎವರಿ ಇನ್ಕ್ರೀಸ್ ಆಫ್ 25 mm ಸ್ಲಂಪ್ ಯು ಹ್ಯಾವ್ ಟು ಇನ್ಕ್ರೀಸ್ 3% ಆಫ್ ವಾಟರ್. ಓಕೆ, 100 ಅಂತ ಹೇಳಿದಾಗ 50 mm ಇನ್ಕ್ರೀಸ್ ಆದರೆ ನೀವು 6% ಇನ್ಕ್ರೀಸ್ ಮಾಡಬೇಕು, 2 into 3. ಸೊ ಇದು ನಿಮಗೆ ಆಸ್ ಇಟ್ ಈಸ್ ವರ್ಕೌಟ್ ಮಾಡಿದ್ದಾರೆ, ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಯು ವಿಲ್ ಬಿ ಫೈಂಡಿಂಗ್ ಔಟ್ ವಾಟರ್ ಕಂಟೆಂಟ್ ಅಲ್ವಾ. ಸೊ ವಾಟರ್ ಕಂಟೆಂಟ್ ನಿಮ್ಮ ಪ್ರಾಬ್ಲಮಲ್ಲಿ ಸೂಪರ್ ಪ್ಲಾಸಿಸೈಸರ್ ಕೊಟ್ಟರೆ ನೀವು ರಿಡ್ಯೂಸ್ ಮಾಡಬೇಕು. 1% ಸೂಪರ್ ಪ್ಲಾಸಿಸೈಸರ್ ಅಂತ ತಗೊಂಡು ವಾಟರನ್ನು ರಿಡ್ಯೂಸ್ ಮಾಡಬೇಕು. ಇದನ್ನು ನೀವು ಒಂದು ಪ್ರಾಬ್ಲಮ್ ಮಾಡಿದ ನಂತರ ನೀವು ಅದನ್ನು ವರ್ಕೌಟ್ ಮಾಡುವಾಗ ನಿಮ್ಗೆ ಗೊತ್ತಾಗದಿದ್ರೆ ಕೇಳಿ. ಸಿಂಪಲ್ ಆಗಿದೆ, ಒಂದೇ ಒಂದು ಸ್ಟೆಪ್ ವೇರಿಯೇಷನ್. ಯಾಕಂದರೆ ಸೂಪರ್ ಪ್ಲಾಸಿಸೈಸರ್ ಉಪಯೋಗಿಸ್ಕೊಂಡು ಪ್ರಾಬ್ಲಮ್ ಎಕ್ಸಾಮಿನೇಷನಲ್ಲಿ ಕೊಟ್ಟಿದ್ದಾರೆ. ಅದನ್ನು ಮೊದಲು ಇದನ್ನು ತಿಳ್ಕೊಳ್ಳಿ, ಬೇಸಿಕ್ ಪ್ರಾಬ್ಲಮ್, ಆನಂತರ ಎಲ್ಲವೂ ಈಸಿ ಇರುತ್ತೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ಸಿಮೆಂಟ್ ಕಂಟೆಂಟ್. ಸೊ ವಾಟರ್ ಕಂಟೆಂಟ್ ಆಯಿತು, ಸಿಮೆಂಟ್ ಕಂಟೆಂಟ್ ಆಯಿತು. ಸಿಮೆಂಟ್ ಕಂಟೆಂಟಿಗೆ ನಮಗೆ ವಾಟರ್ ಡಿವೈಡೆಡ್ ಬೈ ಸಿಮೆಂಟ್ ಇಸ್ ಈಕ್ವಲ್ ಟು ವಾಟರ್ ಸಿಮೆಂಟ್ ರೇಷಿಯೋ ಇದೆಯಲ್ವಾ, ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕಷ್ಟೇ. ಮಾಡಿದಾಗ ನಮಗೆ ಸಿಮೆಂಟ್ ಕಂಟೆಂಟ್ ಬಂತು. ಇಲ್ಲಿ ಈ ಸಿಮೆಂಟ್ ಕಂಟೆಂಟನ್ನು ಮಿನಿಮಮ್ ಸಿಮೆಂಟ್ ಕಂಟೆಂಟು ಟೇಬಲ್ 5 IS 456 ಅಲ್ಲಿ ನೋಡಿ, ಮಿನಿಮಮ್ ಸಿಮೆಂಟ್ 300, ಇದಕ್ಕಿಂತ ಜಾಸ್ತಿ ಇರಬೇಕು ಅಂತ ಬಂದಿದೆ. ನಮಗೆ ಬಂದಿರೋದು ಮಿನಿಮಮ್ ಸಿಮೆಂಟ್ ನಮಗೆ 361.47 ಬಂದಿದೆ. ಸೊ ಎನ್ಸ್ ಇಟ್ ಈಸ್ ಫೈನ್. ಓಕೆ, ಈಗ ಸ್ಟೆಪ್ 6 ಅಲ್ಲಿ ಏನು, ಕೋರ್ಸ್ ಅಗ್ರಿಗೇಟು ಟೋಟಲ್ ಆಲ್ ಇನ್ ಅಗ್ರಿಗೇಟಲ್ಲಿ ಅಂದರೆ ಒಂದು ಆಲ್ ಇನ್ ಅಗ್ರಿಗೇಟ್, ಕೋರ್ಸ್ ಅಗ್ರಿಗೇಟ್ ಮತ್ತು ಫೈನ್ ಅಗ್ರಿಗೇಟ್ಗಳಲ್ಲಿ ಫೈನ್ ಅಗ್ರಿಗೇಟ್ ಎಷ್ಟು, ಕೋರ್ಸ್ ಅಗ್ರಿಗೇಟ್ಗಳ ಪರ್ಸೆಂಟೇಜ್ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ನಾವು ಟೇಬಲ್ 5ಗೆ ಹೋಗ್ತೀರಿ, ಅಲ್ಲಿ ಹೋಗ್ಬಿಟ್ಟು ಸ್ಯಾಂಡ್ ಝೋನ್ ಯಾವುದು ಅಂತ ನೋಡಿಕೊಂಡು ಅಲ್ಲಿ ಕೊಟ್ಟುವ ವ್ಯಾಲ್ಯೂಸ್ ಯಾವುದು ಅಂತ ಇಲ್ಲಿ ನೋಡಿ. ಪ್ರಾಬ್ಲಮಲ್ಲಿ ಝೋನ್ 2 ಕೊಟ್ಟಿದೆ, 20 mm ಅಗ್ರಿಗೇಟ್ ಕೊಟ್ಟಿದೆ, 0.62 ಅಂದರೆ ಆಲ್ ಇನ್ ಅಗ್ರಿಗೇಟ್ಗಳಲ್ಲಿ 62% ಅಂತ ಹೇಳೋದು ಕೋರ್ಸ್ ಅಗ್ರಿಗೇಟ್, 38% ಅಂತ ಹೇಳೋದು ಫೈನ್ ಅಗ್ರಿಗೇಟ್ ಅಂತ. ಇದನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಬಟ್ ಈ ರೇಷಿಯೋಸ್ಗಳೆಲ್ಲ 0.50 ವಾಟರ್ ಸಿಮೆಂಟಿಗೆ, 0.50ಕ್ಕಿಂತ ಮೇಲೆ 0.05 ಹೆಚ್ಚಾದರೆ ಅಥವಾ 0.05 ಕಡಿಮೆ ಆದರೆ ಬರುವ ವ್ಯತ್ಯಾಸ ಈ ಪರ್ಸೆಂಟೇಜಲ್ಲಿ 0.01, ಈ ವ್ಯಾಲ್ಯೂಸಲ್ಲಿ 0.01 ವ್ಯತ್ಯಾಸ ಬರ್ತದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಎಷ್ಟು ವ್ಯತ್ಯಾಸ ಅಂದರೆ 0.05 ವಾಟರ್ ಸಿಮೆಂಟ್ ವ್ಯತ್ಯಾಸ ಬಂದರೆ 0.01 ವ್ಯಾಲ್ಯೂಸಲ್ಲಿ ವ್ಯತ್ಯಾಸ ಬರುತ್ತೆ. ಅದು ಪ್ಲಸ್ ಆಗ್ಬೋದು, ಮೈನಸ್ ಆಗ್ಬೋದು. ಕ್ಲಿಯರ್? 0.05 ವ್ಯತ್ಯಾಸ ವಾಟರ್ ಸಿಮೆಂಟ್ ರೇಷಿಯೋದಲ್ಲಿ ಬಂದರೆ 0.01 ವ್ಯತ್ಯಾಸ ಈ ಪರ್ಸೆಂಟೇಜಲ್ಲಿ ಬರಬೇಕು. ಓಕೆ, ಸೊ ಆಗ ನಿಮ್ಮ ವಾಟರ್ ಸಿಮೆಂಟ್ ರೇಷಿಯೋಗೂ ಇಲ್ಲಿ ಕೋಡಲ್ಲಿ ಕೊಟ್ಟ 0.5ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ತಿಳ್ಕೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ವ್ಯಾಲ್ಯೂ ಬರ್ತದೆ. ಇಲ್ಲಿ 0.50ಕ್ಕಿಂತ ವಾಟರ್ ಸಿಮೆಂಟ್ ರೇಷಿಯೋ ಜಾಸ್ತಿ ಇದ್ದರೆ ಈ ವ್ಯಾಲ್ಯೂಸ್ಗಳು ಮೈನಸ್ ಆಗಬೇಕು. 0.50ಕ್ಕಿಂತ ವಾಟರ್ ಸಿಮೆಂಟ್ ರೇಷಿಯೋ ಕಡಿಮೆ ಇದ್ದರೆ ಈ ವ್ಯಾಲ್ಯೂಸ್ಗಳು ಪ್ಲಸ್ ಆಗಬೇಕು. ಅಂದರೆ ಎಡಿಷನಲ್, ಈ ಕರೆಕ್ಷನ್ ಏನು ಬರುತ್ತೆ ಅದು ಎಡಿಷನ್ ಆಗುತ್ತೆ. ಪ್ರಾಬ್ಲಮ್ ಮಾಡಿ ಗೊತ್ತಾಗದಿದ್ದಾಗ ಕಾಲ್ ಮಾಡಿ. ಓಕೆ, ಇಲ್ಲಿ ಅದನ್ನೇ ಮಾಡಿದ್ದೀನಿ. ಇಲ್ಲಿ 0.614 ಕೋರ್ಸ್ ಅಗ್ರಿಗೇಟ್ ಬಂದರೆ 1 ಕ್ಯೂಬಿಕ್ ಮೀಟ್ರಲ್ಲಿ 0.614 ಅಂದರೆ ಉಳಿದಿರೋದು ಯಾವುದು ಅಂದರೆ 0.38, ಅಂದರೆ 1 ಕ್ಯೂಬಿಕ್ ಮೀಟರ್ ಅಂತ ಹೇಳೋದು ಆಲ್ ಇನ್ ಅಗ್ರಿಗೇಟ್ ಅಲ್ಲ, ಅದರ ವಾಲ್ಯೂಮ್ ನಾವು ಇನ್ನು ಕಂಡುಹಿಡಿಬೇಕು. ಯಾವುದೇ ವಾಲ್ಯೂಮ್ ಬಂದರೂ ಅದರಲ್ಲಿ 61.4% ಅಂತ ಹೇಳೋದು ಕೋರ್ಸ್ ಅಗ್ರಿಗೇಟ್, 38.6% ಅಂತ ಹೇಳೋದು ಫೈನ್ ಅಗ್ರಿಗೇಟ್. ಅದು ಇದರ ಕಾನ್ಸೆಪ್ಟ್. ಓಕೆ, ಈಗ ನಾವು ಮಿಕ್ಸ್ ಕ್ಯಾಲ್ಕುಲೇಷನ್ಗೆ ಹೋಗ್ತಾ ಇದ್ದೀವಿ. ವಾಲ್ಯೂಮ್ ಅಂತ ಹೇಳೋದು 1 ಕ್ಯೂಬಿಕ್ ಮೀಟರ್. ಯಾಕೆ ನಾವು ವಾಲ್ಯೂಮಲ್ಲಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ನಾವು ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಈ ಅನ್ನು ಕಂಡುಹಿಡಿಬೇಕು ಅದಕ್ಕೆ. ಓಕೆ, ಸೊ ಮಿಕ್ಸ್ ಕ್ಯಾಲ್ಕುಲೇಷನ್, ವಾಲ್ಯೂಮ್ 1 ಕ್ಯೂಬಿಕ್ ಮೀಟರ್, ವಾಲ್ಯೂಮ್ ಆಫ್ ಏರ್ 0.01 ಕ್ಯೂಬಿಕ್ ಮೀಟರ್, ವಾಲ್ಯೂಮ್ ಆಫ್ ಸಿಮೆಂಟ್ ಹೇಗೆ ನಾವು ಮಾಡಬೇಕು, ವಾಲ್ಯೂಮ್ ಟು ಮಾಸ್ ಟು ವಾಲ್ಯೂಮ್ ಕನ್ವರ್ಷನ್ ಏನು, ಮಾಸ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಿಮೆಂಟ್ ಇಂಟು 1000. ಇಲ್ಲಿ ಮಾಡಿದ್ದೀವಲ್ವ, 0.115 ಆಯಿತು. ವಾಲ್ಯೂಮ್ ಆಫ್ ವಾಟರ್ ಅಗೇನ್ ಮಾಸ್ ಡಿವೈಡೆಡ್ ಬೈ ಸ್ಪೆಸಿಫಿಕ್ ಗ್ರಾವಿಟಿ ಇಂಟು 1000. ಸೊ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಇಷ್ಟು ಮಾಡಿದಾಗ ಅಂದರೆ 1 ಕ್ಯೂಬಿಕ್ ಮೀಟರಿಂದ ಇವೆಲ್ಲವನ್ನು ನೀವು ಮೈನಸ್ ಮಾಡಿದಾಗ ಉಳಿದಿರೋದು ಅಗ್ರಿಗೇಟಿನ ವಾಲ್ಯೂಮ್. ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್. ಸೊ ವಾಲ್ಯೂಮ್ ಆಫ್ ಆಲ್ ಇನ್ ಅಗ್ರಿಗೇಟ್ ಈಸ್ ಈಕ್ವಲ್ ಟು ಟೋಟಲ್ ವಾಲ್ಯೂಮ್ minus volume of air, volume of cement, volume of water plus volume of super plasticizer. So now what you get is volume of all in aggregates. So this is nothing but combination of coarse aggregate and fine aggregate. Okay, so next step. So far now we are doing all in volumes. Why we require is to find out the volume of all in aggregate. Once you get the volume of all in aggregate, now rest is converting everything into mass. So weight of coarse aggregate. So weight, how you find out weight of coarse aggregate? That is conversion from volume to mass. Volume to mass is
volume into specific gravity into 1000. See, volume is to 0.684, that is volume of all in aggregate, into ಈ ಆಲ್ ಇನ್ ಅಗ್ರಿಗೇಟ್ಗಳಲ್ಲಿ ಇಲ್ಲಿ ನಾವು ಮಾಡಿದ್ದೀವಿ ಅಲ್ವಾ 61.4 ಅಂದರೆ 0.614 is coarse aggregate into specific gravity of coarse aggregate 1000. You get the values here. Again, same. You get the values for fine aggregate. Now write down everything, add all these, you get the density. This is for making 1 cubic meter of concrete. Mixed design andre you are finding out the quantities required in mass for making 1 cubic meter of concrete. Okay, this is weight batching method. Okay, finding out the quantities by weight. So the density you get is here. ಇಲ್ಲಿ ತನಕ 95% ಪ್ರಾಬ್ಲಮ್ ಕಂಪ್ಲೀಟ್ ಆಯಿತು. ದಿಸ್ ಈಸ್ ಫಾರ್ ಅಲ್ಲಿ ಮಾಯ್ಶ್ಚರ್ ಕಂಟೆಂಟ್ ಮತ್ತೆ ಅಬ್ಸಾರ್ಪ್ಷನ್ಗೆ ಕರೆಕ್ಷನ್ ಅಂದ್ರೆ ನೀವು ಕಂಡುಹಿಡಿದ ಎಲ್ಲದಕ್ಕೂ ಈ ಕರೆಕ್ಷನ್ ಫ್ಯಾಕ್ಟರ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಕರೆಕ್ಷನ್ ಫ್ಯಾಕ್ಟರ್ ಅಂದ್ರೆ ಏನು ಅಂದ್ರೆ 100 ಪ್ಲಸ್ ಮಾಯ್ಶ್ಚರ್ ಕಂಟೆಂಟ್ ಡಿವೈಡೆಡ್ ಬೈ 100 ಪ್ಲಸ್ ಅಬ್ಸಾರ್ಪ್ಷನ್ ಅಂತ ಅರ್ಥ. ಇಲ್ಲಿ ಕಂಡುಹಿಡಿದಿರೋದಕ್ಕೆಲ್ಲ ನಾವು ಏನು ಅಂತ ಕರಿತೀವಿ? correct batch weight of cement, batch weight of water, batch weight of fine aggregate, batch weight of coarse aggregate. So if you are doing the correction, we call it as corrected batch weight of coarse aggregate, corrected batch weight of fine aggregate, and corrected batch weight of water. So to find out the corrected batch weight of coarse aggregate, what you have to do? Multiply batch weight of coarse aggregate with the correction factor. Correction factor is nothing but 100 plus MC divided by 100 plus absorption. Okay, so the calculations are given here. Go through this, you get the answer. So likewise for fine aggregate, once you get coarse aggregate and fine aggregate, if you minus, that is it, density minus weight of cement, weight of coarse aggregate, weight of fine aggregate, you get weight of water. That is nothing but corrected batch weight of water. That completes the problem. Okay, so code book alli entire thing ಕೊಟ್ಟಿದೆ. Okay, ಇದು ನಿಮ್ಮ ಒಂದು ಎಕ್ಸಾಮಿನೇಷನ್ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡಿರೋದು. ಕೋಡ್ ಬುಕ್ ಅಲ್ಲಿ ವಿತ್ ಸೂಪರ್ ಪ್ಲಾಸೈಸರ್ ಕೊಟ್ಟಿದೆ. ಮೊದಲು ಇದನ್ನು ತಿಳ್ಕೊಳ್ಳಿ, ಅನಂತರ ಕೋಡ್ ಬುಕ್ ನೋಡಿಕೊಂಡು ಕ್ವಶನ್ ಪೇಪರ್ ಇರುವ ಪ್ರಾಬ್ಲಮ್ಗಳನ್ನು ನೋಡಿಕೊಂಡು ಹೇಗೆ ಮಾಡಬೇಕು ಅಂತ ಹೇಳೋ ಐಡಿಯಾ ಬಂದರೆ ವಿದಿನ್ 10 to 15 minutes ಯು ಕ್ಯಾನ್ ಕಂಪ್ಲೀಟ್ ದ ಪ್ರಾಬ್ಲಮ್. ಓಕೆ, ವೆರಿ ಸಿಂಪಲ್. ಕಾಂಕ್ರೀಟ್ ಮಿಕ್ಸ್ ಡಿಸೈನ್, ಸಿಗ್ನಿಫಿಕೆನ್ಸ್ ಆಫ್ ಕಾಂಕ್ರೀಟ್ ಮಿಕ್ಸ್ ಡಿಸೈನ್ ಅಂಡ್ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಇಟ್. ಇದಕ್ಕೆ ಬೇಕಿದ್ರೆ ನಾವು ಅನಂತರ ಮಾಡೋಣ, ಅಥವಾ ನಿಮಗೆ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿ ಕೊಡೋದಿದ್ರೆ ಅನಂತರ ಅದಕ್ಕೆ ಜಸ್ಟ್ 5 to 10 minutes ಒಳಗೆ ಇರುವ ಎಕ್ಸ್ಪ್ಲನೇಷನ್ ಇರುತ್ತೆ. ಒನ್ ಈಸ್ ಕಂಪ್ಯಾರಿಸನ್ ಬಿಟ್ವೀನ್ 2019 and 2009. Another one is steps involved in making concrete design or concept of making mixed design. ಹೀಗೆ ಬಂದಿರುತ್ತೆ, ಅದು ಸಿಂಪಲ್. ಮೊದಲು ಪ್ರಾಬ್ಲಮ್ ನೋಡ್ಕೊಳ್ಳಿ. ಪ್ರಾಬ್ಲಮ್ ಅಲ್ಲಿ ನೋಡಿ, ಪ್ರಾಬ್ಲಮ್ ಕೋಡ್ ಬುಕ್ ಎಲ್ಲವೂ ಮಾಡಲಿಲ್ಲ ಅಂದರೆ ನೀವು ಇದನ್ನು ಬರಿಬೇಕಾಗ್ತದೆ ಅಲ್ವಾ, ಅದಕ್ಕೆ ಎರಡನ್ನೂ ತಿಳ್ಕೊಂಡಿರ್ಬೇಕಾಗ್ತದೆ. ಓಕೆ, ಸೊ ಡೌಟ್ ಇದ್ದರೆ ಕಾಲ್ ಮಾಡಿ, ಆಲ್ವೇಸ್ ವೆಲ್ಕಮ್. ಓಕೆ, ಥ್ಯಾಂಕ್ ಯು ಆಲ್, ಟೇಕ್ ಕೇರ್.